ಸೊ ಹೆಲೋ ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಪ್ರಿವಿಯಸ್ ಕ್ಲಾಸಲ್ಲಿ ಒಂದು ರೀಸನಿಂಗ್ ಕ್ಲಾಸ್ ಮಾಡಿದ್ವಿ. ರೀಸನಿಂಗ್ ಕ್ಲಾಸಲ್ಲಿ ಯಾವುದಾಗಿತ್ತು ನಮಗೆ ಅನಾಲಜಿ ಆ್ಯಂಡ್ ಸಿಮಿಲಾರಿಟೀಸ್ ಬಗ್ಗೆ ಒಂದು ಕ್ಲಾಸ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಆ್ಯಪ್ಟಿಟ್ಯೂಡ್ ಕ್ಲಾಸ್ ಮಾಡೋಣ. ಆ್ಯಪ್ಟಿಟ್ಯೂಡಲ್ಲಿ ನನಗೆ ಒಬ್ಬರು ಮೆಸೇಜ್ ಮಾಡಿದರು, ಏನಂತ ಜಾಮೆಟ್ರಿ ಕ್ಲಾಸ್ ಮಾಡಿ ಅಂತ, ಅಡ್ವಾನ್ಸ್ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಯಾವುದಾದ್ರೂ ಒಂದು ಜಾಮೆಟ್ರಿ ಟಾಪಿಕ್ ತೊಗೊರಿ ಅಂತ. ಸೊ ಜಾಮೆಟ್ರಿ ಟಾಪಿಕ್ ನಿಮಗೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದು ನಾವು ಕ್ಲಾಸ್ ಮಾಡ್ತಿರುವಂಥದ್ದು ಮ್ಯಾಥಮೆಟಿಕ್ಸ್ ಆ್ಯಂಡ್ ರೀಸನಿಂಗ್ಗೆ SSL ಎಕ್ಸಾಮಿಗೆ ಕವರ್ ಆಗುತ್ತಾ, RRB ಎಕ್ಸಾಮ್ ಕವರ್ ಆಗುತ್ತಾ, KPS ಎಕ್ಸಾಮು, KE ಎಕ್ಸಾಮು, UPSC ಆ್ಯಂಡ್ ಅದರ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಂತ. ಅಂದರೆ ನಾನು ಇಲ್ಲಿ ಕೆಲವೊಂದು ಎಕ್ಸಾಮ್ಗಳು ಮೆನ್ಷನ್ ಮಾಡಿಲ್ಲ ಅಂದರೆ ಅವು ಎಕ್ಸಾಮಿಗೆ ಕನ್ಸಿಡರ್ ಅಂತಲ್ಲ. ಸೊ ಆಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಕನ್ಸಿಡರ್ ಆಗ್ತವೆ, ಅದು ಸ್ಟೇಟ್ ಆಗಿರ್ಬೋದು, ಸೆಂಟ್ರಲ್ ಆಗಿರ್ಬೋದು. ಸೊ ನಾವು ಇವತ್ತಿನ ಅಡ್ವಾನ್ಸ್ ಮ್ಯಾಥಮೆಟಿಕ್ಸಲ್ಲಿ ಜಾಮೆಟ್ರಿ ಕ್ಲಾಸ್ ಮಾಡೋಣ. ಜಾಮೆಟ್ರಿಯಲ್ಲಿ ನಾವು ಫಸ್ಟ್ ಕ್ಲಾಸ್ ಬಂದ್ಬಿಟ್ಟು ಯಾವುದು, ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಅಂತ. ಕರೆಕ್ಟ್ ಅಲ್ಲ? ಇವತ್ತಿನ ಫಸ್ಟ್ ಕ್ಲಾಸ್ ಯಾವುದು, ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್. ಅದಕ್ಕೆ ಕನ್ನಡದಲ್ಲಿ ಏನಂತಾರೆ, ರೇಖೆಗಳು ಮತ್ತು ಕೋನಗಳು ಅಂತ. ಸೊ ನಾವು ನೋಡೋಣ ಇವತ್ತು ಜಾಮೆಟ್ರಿ ಕ್ಲಾಸಲ್ಲಿ ಜಾಮೆಟ್ರಿ ಅಂದರೆ ಏನು, ಅದರದ್ದು ಯಾವ್ಯಾವ ಟೈಪ್ಸ್ ಬರ್ತವೆ, ಮತ್ತು ಅದರಲ್ಲಿ ಒಂದೊಂದು ಆ್ಯಂಗಲ್ಗಳು ಬರ್ತವೆ, ಆ್ಯಂಗಲ್ ಟೈಪ್ಸ್ಗಳು ಯಾವುವು, ಮತ್ತು ಅದರದ್ದು ಬೇಸಿಕ್ ಕಾನ್ಸೆಪ್ಟ್ ನೋಡಬೇಕು. ನಿಮಗೆ ಇನ್ನೊಂದು ಅರ್ಥ ಮಾಡ್ಕೊಂಡು, ನೀವು ಅಡ್ವಾನ್ಸ್ ಮ್ಯಾಥಮೆಟಿಕ್ಸ್ ಇದೆ ಅಲ್ಲ, ಇದರಲ್ಲಿ ಏನಾಗುತ್ತೆ ಗೊತ್ತಾ, ನಿಮಗೆ ಕ್ಯಾಲ್ಕುಲೇಷನ್ಸ್ ಕಡಿಮೆ ಪಾರ್ಟ್ ಇರುತ್ತೆ. ನೀವು ಅರ್ಥಮೆಟಿಕಲಿ ನೋಡಿರ್ತೀರ, ಅಲ್ಲಿ ಕ್ಯಾಲ್ಕುಲೇಷನ್ ಜಗ್ಗಿ ಇರುತ್ತೆ, ಕಾನ್ಸೆಪ್ಟ್ ಕಡಿಮೆ ಇರುತ್ತೆ. ಬಟ್ ಇಲ್ಲಿ ಹಂಗಲ್ಲ. ಅಡ್ವಾನ್ಸ್ ಮ್ಯಾಥಮೆಟಿಕ್ಸಲ್ಲಿ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಕಡಿಮೆ, ಬಟ್ ನಿಮಗೆ ಕಾನ್ಸೆಪ್ಟ್ಗಳು ಅರ್ಥ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಸೊ ನಿಮಗೆ ಕಾನ್ಸೆಪ್ಟ್ಗಳು ಅರ್ಥ ಆದರೆ ನಿಮಗೆ ಈಸಿಯಾಗಿ ಇಲ್ಲಿ ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ಅಷ್ಟು ಅರ್ಥ ಆಯ್ತಲ್ಲ? ಮೊದಲನೇದಾಗಿ ನಾವು ಈಗ ಒಂದು ಎಕ್ಸಾಂಪಲ್ ನೋಡ್ಕೊಳ್ಳಿ. ಏನಂತಂದರೆ, ಫಸ್ಟ್ ನಾವು ಒಂದು ಮನೆ ಕಟ್ತಿರ್ತೀವಿ. ಮನೆ ಕಟ್ತಿರ್ಬೇಕಾದ್ರೆ ಬುನಾದಿ ಹಾಕ್ತಾರೆ ಗೊತ್ತಾ. ಬುನಾದಿಕ್ಕೆ ಹಾಕ್ತಾರೆ ಮೇಲೆ ಮನೆ ಕಟ್ಟಕ್ಕೆ ನಮಗೆ ಈಸಿಯಾಗಿರಲಿ, ಸ್ಟ್ರಾಂಗ್ ಆಗಿರಲಿ ಅಂತ. ನಮಗೆ ಬೇಸಿ ಸ್ಟ್ರಾಂಗ್ ಇರಲಿ ಅಂದರೆ, ನಾವು ಅಡ್ವಾನ್ಸ್ ಮ್ಯಾಥಮೆಟಿಕ್ಸಲ್ಲಿ ಬೇಸಿ ಸ್ಟ್ರಾಂಗ್ ಇರಲಿ ಅಂದರೆ, ನಾವು ಇರ್ಲಿಕ್ಕಂದರೆ ನಾವು ಎಷ್ಟೇ ಕಾನ್ಸೆಪ್ಟ್ಗಳು, ಎಷ್ಟೇ ಪ್ರಾಬ್ಲಮ್ಗಳನ್ನ ಸೊಲ್ಯೂಷನ್ ಮಾಡಿದ್ರು ಕೂಡ ನಮ್ಗೆ ಏನಾಗುತ್ತೆ, ವ್ಯರ್ಥ ಆಗುತ್ತದು. ಅರ್ಥ ಆಯ್ತಲ್ಲ? ನಾನು ಹೇಳೋದೇನೆಂದರೆ, ನಿಮಗೆ ಅರ್ಥ ಆಗಿ ಪಿಲ್ಲರ್ಗಳು ಸ್ಟ್ರಾಂಗ್ ಆಗಿರ್ಬೇಕು. ನಮಗೆ ಮನೆಯದು ಕಟ್ತೀವಲ್ಲ, ಪಿಲ್ಲರ್ಗಳು ಸ್ಟ್ರಾಂಗ್ ಆಗಿದ್ದರೆ ಅಲ್ಲಿ ಪ್ರಾಬ್ಲಮ್ಗಳು ಈಸಿಯಾಗಿ ಅರ್ಥ ಆಗ್ತವೆ. ಅಂದರೆ ಅಡ್ವಾನ್ಸ್ ಮ್ಯಾಥಮೆಟಿಕ್ಸಲ್ಲಿ ನಿಮ್ಗೆ ಈಗ ನಾನು ಹೇಳಿರ್ಬೇಕು ಯಾವುದಂತಂದರೆ, ಅಡ್ವಾನ್ಸ್ ಮ್ಯಾಥಮೆಟಿಕ್ಸಲ್ಲಿ ನಿಮಗೆ ಕಾನ್ಸೆಪ್ಟ್ಗಳು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಸೊ ನೋಡೋಣ ಜಾಮೆಟ್ರಿ ಅಂದರೆ ಏನು, ಅದ್ರ ಕಾನ್ಸೆಪ್ಟ್ಗಳು ಯಾವ ಥರ ಬರ್ತಾವೆ ಅಂತ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ನೇದಾಗಿ ನಮಗೆ ಜಾಮೆಟ್ರಿ ಅಂದರೆ ಏನಂತ ನೀವು ಕಾಮನಾಗಿ ಕಲ್ತಿರ್ತೀರ. ಯಾವಾಗಿಂದ ಅಂದರೆ ಐ ಥಿಂಕ್ 7th ಸ್ಟಾರ್ಟ್ ಆಗುತ್ತೆ ನಿಮಗೆ ಜಾಮೆಟ್ರಿಯಿಂದ, ಸ್ಟಾರ್ಟಿಂಗ್ ಪಾಯಿಂಟಿಂದ ಕಲಿಸ್ತಾರೆ. ಅಲ್ಲಿ ಫಸ್ಟ್ನೇದಾಗಿ ನಮಗೆ ಜಾಮೆಟ್ರಿ ಅಂದರೆ ಏನಂತ, ಜಾಮೆಟ್ರಿಗೆ ನಾವು ಕನ್ನಡದಲ್ಲಿ ರೇಖಾಗಣಿತ ಅಂತ ಕರಿತೀವಿ. ಜಾಮೆಟ್ರಿನ ಡಿವೈಡ್ ಮಾಡ್ತಾರೆ. ಇದನ್ನು ಈ ಜಾಮೆಟ್ರಿ ಪಿತಾಮಹ ಯಾರು ಅಂತಂದರೆ ಯುಕ್ಲಿಡ್. ಇದನ್ನು ಅರ್ಥ ಮಾಡ್ಕೊಂಡು ನೀವು, ಯುಕ್ಲಿಡನ್ನು ಏನು ಕರೀತಾರೆ, ಜಾಮೆಟ್ರಿ ಪಿತಾಮಹ ಅಂತ ಕರೀತಾರೆ. ಸೊ ಜಾಮೆಟ್ರಿ ನಾವು ಡಿವೈಡ್ ಮಾಡಿದಾಗ ಜಿಯೋ ಮೀನ್ಸ್ ಅರ್ತ್ ಆ್ಯಂಡ್ ಮೆಟ್ರಾನ್ ಮೀನ್ಸ್ ಮೆಜರ್ಮೆಂಟ್ ಅಂತ. ಅಂದರೆ ಅರ್ತ್ ಮೆಜರ್ಮೆಂಟ್ ಮಾಡೋದಕ್ಕೆ ಏನಂತ ಕರೀತಾರೆ, ಜಾಮೆಟ್ರಿ ಅಂತ. ಇದು ಏನಂತಂದರೆ, ಇಟ್ ಡೀಲ್ಸ್ ವಿತ್ ದಿ ಶೇಪ್ಸ್, ಆ್ಯಂಗಲ್ಸ್, ಡೈಮೆನ್ಷನ್ಸ್ ಆ್ಯಂಡ್ ಸೈಜಸ್ ಆಫ್ ವೆರೈಟಿ ಆಫ್ ಥಿಂಗ್ಸ್ ವಿ ಸಿ ಇನ್ ಎವ್ರಿಡೇ ಲೈಫ್ ಅಂತ. ಅಂದರೆ ನಮ್ಮ ದೈನಂದಿನ ಜೀವನದಲ್ಲಿ ನೋಡುವಂಥ ಬೇರೆ ಬೇರೆ ವಸ್ತುಗಳು, ವಿವಿಧ ವಸ್ತುಗಳ ಆಕಾರಗಳಾಗಿರ್ಬೋದು, ಕೋನಗಳಾಗಿರ್ಬೋದು, ಆಯಾಮಗಳಾಗಿರ್ಬೋದು, ಮತ್ತು ಗಾತ್ರಗಳನ್ನು ನಾವು ನೋಡೋದು, ಸ್ಟಡಿ ಮಾಡೋದಕ್ಕೆ ಏನಂತಾರೆ, ಜಾಮೆಟ್ರಿ ಅಂತ ಕರೀತಾರೆ. ಎಕ್ಸಾಂಪಲ್, ಈಗ ಒಂದು ರೋಡ್ ಇದೆಪ್ಪ, ಇಲ್ಲಿಂದ ಎಯಿಂದ ಬಿ ಪಾಯಿಂಟಿಗೆ ರೋಡ್ ಇದೆ ಒಂದು. ಈ ರೋಡ್ ಎಷ್ಟು ಮೀಟ್ರ್ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ, ಮೆಜರ್ಮೆಂಟ್ ಮಾಡಿದಾಗ ಗೊತ್ತಾಗುತ್ತೆ 10 ಮೀಟರ್ ಅಂತ. ಸೊ ಅದೇ ಥರ ನಾವು ಏನಂತೀವಿ, ಅದಕ್ಕೆ ಜಾಮೆಟ್ರಿ ಅಂತ ಕರಿತೀವಿ. ವಿ ಹ್ಯಾವ್ ಡಿವೈಡೆಡ್ ದಿ ಜಾಮೆಟ್ರಿ ಇಂಟು 5 ಸಬ್ ಟಾಪಿಕ್ ವಿಚ್ ಆರ್ ಆ್ಯಸ್ ಫಾಲೋಸ್ ಅಂತ. ನಾವು ಜಾಮೆಟ್ರಿನ 5 ಉಪವಿಭಾಗಗಳಾಗಿ ಡಿವೈಡ್ ಮಾಡ್ತೀವಿ ಅಂತ. ಅವ್ಯಾವ ಅಂದರೆ, ಫಸ್ಟ್ನೇದು ಪಾಯಿಂಟ್ ಆ್ಯಂಡ್ ಲೈನ್ಸ್, ಪಾಯಿಂಟು, ಲೈನ್ಸ್ ಆ್ಯಂಡ್ ಆ್ಯಂಗಲ್ ಅಂತ, ಟ್ರಯಾಂಗಲು, ಕ್ವಾಡ್ರಿಲ್ಯಾಟ್ರಲು, ಪಾಲಿಗಾನು, ಸರ್ಕಲ್ ಅಂತ. ಸೊ ನಮಗೆ ಜಾಮೆಟ್ರಿನ ಡಿವೈಡ್ ಮಾಡಿದಾಗ ನಾವು ಅದರಲ್ಲಿ ಸಬ್ ಕ್ಯಾಟಗರಿ ಆಗಿ 5 ಕ್ಯಾಟಗರಿ ಆಗಿ ಮಾಡ್ತೀವಿ. ಅದರಲ್ಲಿ ಫಸ್ಟ್ನೇದು ಬಂದುಬಿಟ್ಟು ನಾವು ಡಿಸ್ಕಸ್ ಮಾಡೋದು ಪಾಯಿಂಟ್, ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಅಂತ. ಸೊ ಬಿಂದು, ರೇಖೆಗಳು ಮತ್ತು ಕೋನಗಳು ಅಂತ ಏನಂತ ಇವತ್ತಿನ ಕ್ಲಾಸಲ್ಲಿ ನಾವು ನೋಡೋಣ. ಸೊ ಫಸ್ಟ್ನೇದಾಗಿ ನಮಗೆ ಬಿಂದು ಅಂದರೆ ಏನಂತ ಗೊತ್ತಬೇಕು. ಬಿಂದು, ಪಾಯಿಂಟ್. ವಾಟ್ ಈಸ್ ಪಾಯಿಂಟ್? ಈಗ ಇದು ಪಾಯಿಂಟ್. ಈ ಪಾಯಿಂಟಿಗೆ ಏನಂತಾರೆ ನೋಡಿ, ನೀವು ತಿಳ್ಕೊಂಬಲ್ಲಿ. ಈ ಪಾಯಿಂಟ್ ಎಂಬುದು ನೋಡೋಕೆ ಹೆಂಗಾಗತ್ತೋ ಒಂಥರ ಸರ್ಕಲ್ ಕಾಣುತ್ತೆ, ಬಟ್ ಅದಕ್ಕೆ ಯಾವುದೇ ರೀತಿ ರೇಡಿಯಸ್ ಇರಲ್ಲ. ಅದಕ್ಕೆ ಹೇಳಿದ ನಾನು, ಈ ಪಾಯಿಂಟ್ ಇದೆ ಸರ್ಕಲ್ ಆಫ್ 0 ರೇಡಿಯಸ್ ಅಂತ. ಬಿಂದು ಅಂದರೆ ಒಂದು ಬಿಂದುವು 0 ತ್ರಿಜ್ಯದ ವೃತ್ತವಾಗಿದೆ ಅಂತ. ಈ ಥರ ನಾವು ಒಂದು ಡಾಟ್ ಇಟ್ಟರೆ ಅದೇ ಬಿಂದು, ಇದಕ್ಕೆ ಯಾವುದೇ ಥರ ರೇಡಿಯಸ್ ಕಾಣಲ್ಲ. ಸೊ ಇದೊಂಥರ ನೋಡೋಕೆ ಸರ್ಕಲ್ ಟೈಪ್ ಆಗುತ್ತೆ, ಬಟ್ ಅದು ಯಾವುದೇ ಥರ ರೇಡಿಯಸ್ ಇರಲಾರ್ದು ಒಂದು ಪಾಯಿಂಟು. ಅದರಲ್ಲಿ ಪಾಯಿಂಟ್ಸ್ ಟೈಪ್ಗಳಂದರೆ, ಟೈಪ್ಸ್ ಆಫ್ ಪಾಯಿಂಟ್ಸ್ ಯಾವುದು, ಒಂದು ಕೊಲಿನಿಯರ್ ಪಾಯಿಂಟು, ಇನ್ನೊಂದು ನಾನ್ ಕೊಲಿನಿಯರ್ ಅಂತ. ಸೊ ಕೊಲಿನಿಯರ್ ಅಂದರೆ ಏನಂತ, ಈ ಕೊಲಿನಿಯರ್ ಪಾಯಿಂಟ್ಸ್ ಅಂದರೆ ಏನಂತ, ಇಫ್ 3 or more ಪಾಯಿಂಟ್ಸ್ ಸಿಚುವೇಟೆಡ್ ಆನ್ ಎ ಸ್ಟ್ರೇಟ್ ಲೈನ್ ದೀಸ್ ಪಾಯಿಂಟ್ಸ್ ಆರ್ ಕಾಲ್ಡ್ ಕೊಲಿನಿಯರ್ ಪಾಯಿಂಟ್ಸ್. ಅಂದರೆ ಒಂದು ಈ ಥರ ಒಂದು ಸ್ಟ್ರೇಟ್ ಲೈನ್ ಇದೆಯಪ್ಪ, ಕರೆಕ್ಟಾ, ಎ ಮತ್ತು ಬಿ ಲೈನ್ ಇದೆ, ಕರೆಕ್ಟಾ. ಇದ್ರ ಮೇಲೆ ಈ 2 ಪಾಯಿಂಟ್ಗಳು ಸಿಚುವೇಟ್ ಆಗಿದ್ದಾವೆ.
2 ಅಥವಾ 2ಕ್ಕಿಂತ ಹೆಚ್ಚು ಪಾಯಿಂಟ್ಗಳು ಸಿಚುವೇಟ್ ಆಗಿದ್ದಕ್ಕೆ ನಂತರ ಒಂದು ಸ್ಟ್ರೇಟ್ ಲೈನ್ ಮೇಲೆ ಅದಕ್ಕೆ ಕೊಲಿನಿಯರ್ ಪಾಯಿಂಟ್ಸ್ ಅಂತ ಕರೀತಾರೆ. ಇಫ್ 3 ಆರ್ ಮೋರ್ ದೆನ್ 3 ಅಂತ ಕರೆದ್ರೆ ಇಲ್ಲಿ ಒಂದು 3 ಪಾಯಿಂಟ್ ಅಂತ ಹಾಕೊಂಬಿಡಿ. 3 ಅಥವಾ 3ಕ್ಕಿಂತ ಹೆಚ್ಚು 3 ಅಥವಾ ಹೆಚ್ಚಿನ ಬಿಂದುಗಳ ಸರಳ ರೇಖೆಯ ಮೇಲೆ ನೆಲೆಗೊಂಡಿದ್ದರೆ ಆ ಬಿಂದುಗಳನ್ನು ಸಹರೇಖೀಯ ಬಿಂದುಗಳೆಂದು ಕರೀತಾರೆ. ಒಂದು ಸ್ಟ್ರೇಟ್ ಲೈನ್ ಮೇಲೆ 3 ಅಥವಾ ಅದಕ್ಕಿಂತ ಹೆಚ್ಚು ಬಿಂದುಗಳು ಸಿಚುವೇಟೆಡ್ ಆಗಿದ್ದರೆ ಅದಕ್ಕೆ ನಂತರ ಕೊಲಿನಿಯರ್ ಪಾಯಿಂಟ್ಸ್ ಅಂತ ಕರೀತಾರೆ. ಅದೇ ಥರ ನಾನ್ ಕೊಲಿನಿಯರ್ ಅಂದ್ರೆ ಏನು? ಈಗ ಈ 3 ಆರ್ ಮೋರ್ ಪಾಯಿಂಟ್ಸ್ ಆರ್ ನಾಟ್ ಸಿಚುವೇಟೆಡ್ ಆನ್ ಎ ಸ್ಟ್ರೇಟ್ ಲೈನ್ ಅಂತ. ಈಗ ನಾವು ಈ ಥರ ಸ್ಟ್ರೇಟ್ ಲೈನಲ್ಲಿ ಪಾಯಿಂಟ್ಸ್ಗಳಿದ್ರೆ ಅದು ಕೊಲಿನಿಯರ್ ಅಂತ ಕರಿತೀವಿ. ಈ ಥರ ನಮ್ಮ ವಕ್ರರೇಖೆ ಇದ್ದರೆ ವಕ್ರರೇಖೆ ಮೇಲೆ 3 ಇರಲಿ, ಅದಕ್ಕಿಂತ ಜಾಸ್ತಿನೇ ಇರಲಿ. ಸೊ ಇಲ್ಲಿ ಡೆಫಿನೆಟ್ ಆಗಿ ನಮಗೆ ಒಂದು ಸ್ಟ್ರೇಟ್ ಲೈನ್ ಇಲ್ಲ, ಅದಕ್ಕೆ ನಂತರ ಇದಕ್ಕೆ ನಾನ್ ಕೊಲಿನಿಯರ್ ಅಂತ. ಅಂದರೆ 3 ಆರ್ ಮೋರ್ ಪಾಯಿಂಟ್ಸ್ ನಾಟ್ ಸಿಚುವೇಟೆಡ್ ಆನ್ ಎ ಸ್ಟ್ರೇಟ್ ಲೈನ್ ಅಂತ. ಅಂದರೆ ಇವು ಒಂದೇ ದಿಕ್ಕಿನಲ್ಲಿದ್ದಾವ ಇಲ್ಲ, ಅದಕ್ಕೆ ವಕ್ರರೇಖೆಯಲ್ಲಿ ಈ ಥರ ಎಳೆದಾಗ ಏನಾಗ್ತದೆ ನಾನ್ ಕೊಲಿನಿಯರ್ ಅಂತ ಕರೀತಾರೆ. 3 ಅಥವಾ ಹೆಚ್ಚಿನ ಬಿಂದುಗಳು ಸರಳ ರೇಖೆಯ ಮೇಲೆ ನೆಲೆಗೊಂಡಿರದಿದ್ದರೆ ಈ ಬಿಂದುಗಳನ್ನು ಸಹರೇಖೀಯವಲ್ಲದ ಬಿಂದುಗಳೆಂದು ಕರೆಯಲಾಗುತ್ತದೆ. ಸೊ ಲೈನ್ ಅಂದರೆ ಏನಂತ ಫಸ್ಟ್ನೇದಾಗಿ ನೀವು ನೋಡಿರ್ಬೇಕು. ಲೈನ್ ಒಂದು ನಾವು ಯಾವುದಾದ್ರು ಒಂದು ಡೈಗ್ರಾಮ್ ಇಳಿಸ್ಬೇಕಂದ್ರೆ ಒಂದು ಲೈನ್ ಹಿಂಗೆ ಎಳಿತೀವಿ, ಕರೆಕ್ಟಾಗಿ. ನಾವು ಫ್ಲ್ಯಾಗ್ ಇಳಿಸ್ಬೇಕಂದ್ರೆ ಹಿಂಗೆ ಈ ಥರ ಲೈನ್ ಎಳೆದು ನೀವು ಸಣ್ಣವರಿದ್ದಾಗ ಇಳಿಸಿರ್ತೀರಿ, ಈ ಥರ ಈಗ ಫ್ಲ್ಯಾಗ್ ಇಳಿಸ್ತೀರಿ. ಸೊ ಇದು ಲೈನ್ಗಳು ಹೆಂಗೆ ಆಗ್ತಾವಪ್ಪ? ಲೈನ್ ಹೆಂಗೆ ಆಗ್ತಾವ? ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಕನೆಕ್ಷನ್ ಮಾಡೋದಕ್ಕೆ ಲೈನ್ ಅಂತಾರೆ. ನೋಡಿ ಅದಾನೆ, ಎ ಲೈನ್ ಈಸ್ ಮೇಡ್ ಅಪ್ ಆಫ್ ಎ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಆ್ಯಂಡ್ ಇಟ್ ಹ್ಯಾಸ್ ಓನ್ಲಿ ಲೆಂತ್, ದಟ್ ಈಸ್ ಇಟ್ ಡಸ್ ನಾಟ್ ಹ್ಯಾಸ್ ಥಿಕ್ನೆಸ್ ಆರ್ ವಿಡ್ತ್ ಅಂತ. ಎ ಲೈನ್ ಈಸ್ ಎಂಡ್ಲೆಸ್ ಸೊ ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಇನ್ ಬೋತ್ ಡೈರೆಕ್ಷನ್. ಅಂದರೆ ಈ ಲೈನಿಗೆ ಯಾವುದೇ ಥರ ಡೈರೆಕ್ಷನ್ಸ್ ಇದೆನಾ? ಇಲ್ಲ, ಕರೆಕ್ಟಾ? ಇದು ನೋಡೋಕೆ ನಿಮ್ಗೆ ಹೆಂಗೆ ಕಾಣುತ್ತೆ? ಒಂದು ಈ ಲೈನ್ ಇದೆಯಲ್ಲ, ಈ ಲೈನು ಇದು ನಂಬರ್ ಆಫ್ ಪಾಯಿಂಟ್ಸ್, ಎಷ್ಟೋ 1000 ಗಟ್ಟಲೆ ಪಾಯಿಂಟ್ಗಳನ್ನು ಕೂಡಿ ಒಂದು ಸ್ಟ್ರೇಟ್ ಲೈನ್ ಆಗಿದೆ, ಕರೆಕ್ಟಾ? ಇದಕ್ಕೆ ಯಾವುದೇ ಥರ ಥಿಕ್ನೆಸ್ ಇದೆನಾ? ಇಲ್ಲ, ಕರೆಕ್ಟಾ? ಇದು ನಾನೀಗ ದಪ್ಪ ಬರ್ತೀನಿ, ಅದಕ್ಕೆ ದಪ್ಪ ಕಾಣಿಸಿದೆ. ಈ ಥರ ತೆಳಗೆ ಕಾಣಿದೆ, ಇದಕ್ಕೆ ವಿಡ್ತ್ ಇದೆನಾ? ವಿಡ್ತ್ ಇಲ್ಲ, ಲೆಂತ್ ಇಲ್ಲ. ಆ ಲೆಂತ್ ಇರುತ್ತೆ, ಲೆಂತ್ ನೀವು ಎಷ್ಟಾದರೂ ಉದ್ದಕ್ಕೆ ಹೇಳ್ಕೊಬೋದು. ಇದು ಇನ್ಫಿನಿಟ್ ಆಗಿ ಉದ್ದಕ್ಕೆ ಹೇಳ್ಕೊಂಡು ಹೋಗ್ಬೋದು, ಕರೆಕ್ಟಾ? ಮತ್ತು ಇದಕ್ಕೆ 1000 ಗಟ್ಟಲೆ ಇದಕ್ಕೆ ಬಿಂದುಗಳು ಕೂಡಿ ಒಂದು ರೇಖೆ ಆಗಿರುತ್ತೆ, ಕರೆಕ್ಟಾಗಿ. ಇದಕ್ಕೆ ವಿಡ್ತ್ ಇಲ್ಲ ಮತ್ತು ಇದಕ್ಕೆ ಥಿಕ್ನೆಸ್ಸು ಇರಲ್ಲ. ಮತ್ತು ಇದಕ್ಕೆ ಎಂಡ್ಲೆಸ್ಸು, ಇದು ಎಂಡ್ಲೆಸ್ ಅಂದರೆ ಎಲ್ಲಿ ತನಕ ಹೇಳ್ಕೊಂತ ಹೋಗ್ಬೋದು ಅಂತ. ಒಂದು ರೇಖೆಯು ಅನಂತ ಸಂಖ್ಯೆಯ ಬಿಂದುಗಳಿಂದ ಮಾಡಲ್ಪಟ್ಟಿದೆ ಮತ್ತು ಅದು ಕೇವಲ ಉದ್ದವನ್ನು ಹೊಂದಿರುತ್ತದೆ. ಅಂದರೆ ಅದು ದಪ್ಪ ಅಥವಾ ಅಗಲ ಹೊಂದಿರುವುದಿಲ್ಲ. ಒಂದು ರೇಖೆಯು ಅಂತ್ಯವಿಲ್ಲದ ಕಾರಣ ಅದು 2 ದಿಕ್ಕುಗಳು ವಿಸ್ತರಿಸುವಂಥ. ಅಂದರೆ ಇದಕ್ಕೆ ಎಂಡೇ ಇಲ್ಲ. ಅಂದರೆ ಈ ಪಾಯಿಂಟು ಮತ್ತು ಈ ಪಾಯಿಂಟಿಂದ ನಾವು ಕಂಟಿನ್ಯೂ ಆಗಿ ಇದು ಈ ಡೈರೆಕ್ಷನಲ್ಲಿ ಈ ಡೈರೆಕ್ಷನಲ್ಲಿ ಎಟ್ಕೊಂಡು ಹೋದರೆ ಎಕ್ಸ್ಟೆಂಡ್ ಹಾಕ್ಕೊಂತ ಹೋಗುತ್ತೆ, ಕರೆಕ್ಟಲ್ಲ? ಅದೇ ಥರ ಅದರಲ್ಲಿ ಟೈಪ್ಸ್ ಯಾವುದು? ಲೈನ್ಗಳಲ್ಲಿ ಫಸ್ಟ್ನೇ ಟೈಪ್ ಬಂದುಬಿಟ್ಟು ಸ್ಟ್ರೇಟ್ ಲೈನ್ ಅಂತ. ಸ್ಟ್ರೇಟ್ ಲೈನ್ ಅಂದರೆ ಲೈನ್ ಈ ಥರ ಸ್ಟ್ರೇಟ್ ಆಗಿರೋದಕ್ಕೆ ಸ್ಟ್ರೇಟ್ ಲೈನ್ ಕರೀತಾರೆ. ಎ ಲೈನ್ ವಿಚ್ ಡಸ್ ನಾಟ್ ಚೇಂಜ್ ಇಟ್ಸ್ ಡೈರೆಕ್ಷನ್ ಆಟ್ ಎನಿ ಪಾಯಿಂಟ್ ಅಂತ. ಈ ಲೈನ್ ಸ್ಟ್ರೇಟ್ ಆಗಿರೋದು, ಅದು ಯಾವುದೇ ರೀತಿ ಡೈರೆಕ್ಷನ್ ಚೇಂಜ್ ಮಾಡ್ಲಿಕ್ಕೆ ಅದಕ್ಕೆ ಏನು ಕರೀತಾರೆ? ಅದಕ್ಕೆ ಸ್ಟ್ರೇಟ್ ಲೈನ್ ಅಂತ ಕರೀತಾರೆ. ಸೊ ಅರ್ಥ ಆಗ್ತಿದೆಯಲ್ಲ ನಾನು ಹೇಳೋದು? ಸ್ಟ್ರೇಟ್ ಲೈನ್ ಈಗ ಎ ಮತ್ತು ಬಿ ಪಾಯಿಂಟ್ಸ್ ಇರೋದಂಥದ್ದು ಲೈನು ಕಂಟಿನ್ಯೂ ಆಗಿ ಯಾವುದೇ ರೀತಿ ಡೈರೆಕ್ಷನ್ ಚೇಂಜ್ ಮಾಡ್ಲಿಕ್ಕಂದ್ರೆ ಅದಕ್ಕೆ ಸ್ಟ್ರೇಟ್ ಲೈನ್ ಕರೀತಾರೆ. ಇಲ್ಲಿ ಒಂದು ಬರ್ತೀನಿ ನಾನು ಎಕ್ಸಾಂಪಲ್. ಎ ಮತ್ತು ಬಿ ಯಾವುದೇ ರೀತಿ ಡೈರೆಕ್ಷನ್ ಚೇಂಜ್ ಮಾಡಿಲ್ಲ, ಅದು ಉದ್ದವಾಗಿದೆ, ಸ್ಟ್ರೇಟ್ ಆಗಿದೆ, ಅದಕ್ಕೆ ಸ್ಟ್ರೇಟ್ ಲೈನ್ ಅಂತ ಕರೀತಾರೆ. ಸೊ ಅದೇ ಥರ ನೆಕ್ಸ್ಟ್ ಎರಡನೇ ಟೈಪ್ ಬಂದುಬಿಟ್ಟು ಕರ್ವ್ಡ್ ಲೈನ್ ಅಂತ. ಕರ್ವ್ಡ್ ಲೈನ್ ಅಂದರೆ ವಕ್ರರೇಖೆ ಅಂತ. ವಕ್ರರೇಖೆ ಹೆಂಗೆ ಬೇಕು ಹಿಂಗೆ ಶೇಪ್ ಇರೋದು. ಇದಕ್ಕೆ ಇದು ಡೈರೆಕ್ಷನ್ ಹಿಂಗೆ ಫಸ್ಟ್ ಈ ಥರ ಡೈರೆಕ್ಷನ್ ಹೋಗಬೇಕು, ಆಮೇಲೆ ಏನಾಗುತ್ತೆ ಡೈರೆಕ್ಷನ್ ಈ ಥರ ಮತ್ತೆ ಚೇಂಜ್ ಆಗುತ್ತೆ. ಸೊ ಇದಕ್ಕೆ ಡೆಫಿನೆಟಾಗಿ ಒಂದೇ ಡೈರೆಕ್ಷನ್ ಇಲ್ಲ. ಸೊ ಡೈರೆಕ್ಷನ್ ಚೇಂಜ್ ಆಗ್ತಿರ್ತದೆ. ಇದಕ್ಕೆ ವಕ್ರರೇಖೆ ಅಂತ ಕರೀತಾರೆ. ದಿಕ್ಕುಗಳನ್ನು ಬದಲಾಯಿಸುವ ರೇಖೆಯನ್ನು ವಕ್ರರೇಖೆ ಅಂತ ಕರೀತಾರೆ. ದಿಕ್ಕು ಕಂಟಿನ್ಯೂ ಆಗಿ ಚೇಂಜ್ ಆಗ್ತದೆ. ನೀವು ಘಾಟ್ ಸೆಕ್ಷನಲ್ಲಿ ನೋಡಿರ್ಬೋದು. ನೀವು ಆಗುಂಬೆ ಆ ಕಡೆ ಸೈಡ್ ಅಥವಾ ನೀವು ಹುಬ್ಬಳ್ಳಿಯಿಂದ ಮಂಗಳೂರು ಹೋಗ್ಬೇಕಾದ್ರೆ ಅಲ್ಲಿ ಘಾಟ್ ಸೆಕ್ಷನ್ಗಳು ಬರ್ತಾವೆ. ಹಿಂಗೆ ಈ ಥರ ರೋಡ್ಗಳು ಹಿಂಗೆ ವಕ್ರರೇಖೆಯಾಗಿ ಹೋಗ್ತಿರ್ತಾವೆ. ಸೊ ಇದಕ್ಕೆ ಒಂದೇ ಥರ ಸ್ಟ್ರೇಟ್ ಲೈನ್ ಆಗಿದೆನಾ? ಸೊ ಫಸ್ಟ್ ಈ ಥರ ಗಾಡಿ ಬಸ್ಸು ಮತ್ತು ಈ ಥರ ಬಸ್ಸು ಹೋಗ್ತಿರ್ತದೆ, ಆಮೇಲೆ ಮತ್ತೆ ಡೈರೆಕ್ಷನ್ ಚೇಂಜ್ ಮಾಡಿ ಈ ಥರ, ಮತ್ತು ಈ ಥರ ಡೈರೆಕ್ಷನ್ ಚೇಂಜ್ ಮಾಡಿ ಈ ಥರ, ಕರೆಕ್ಟಲ್ಲ? ಸೊ ಇದಕ್ಕೆ ಏನಂತಾರೆ? ವಕ್ರರೇಖೆ ಅಂತ ಕರೀತಾರೆ. ಅದೇ ಥರ ಲೈನ್ ಸೆಗ್ಮೆಂಟ್ ಅಂದರೆ ಏನಂತ? ಲೈನ್ ಸೆಗ್ಮೆಂಟ್ ಅಂದರೆ ಏನು ಗೊತ್ತಾ? ಎ ಲೈನ್ ಸೆಗ್ಮೆಂಟ್ ಹ್ಯಾಸ್ 2 ಎಂಡ್ ಪಾಯಿಂಟ್ಸ್ ಬಟ್ ಜನರಲಿ ಸ್ಪೀಕಿಂಗ್ ಲೈನ್ ಸೆಗ್ಮೆಂಟ್ ಇದೆ ಕಾಲ್ಡ್ ಎ ಲೈನ್ ಅಂತ. ಈಗ ನಾನು ನಿಮ್ಗೆ ಹೇಳಿದ್ದೆ ಒಂದು ಸ್ಟಾರ್ಟಿಂಗಲ್ಲಿ ಲೈನ್ ಅಂತ ಹೇಳಿದ್ದೆ. ಲೈನ್ ಈ ಥರ ಹೇಳಿದ್ರೆ ಲೈನ್ ಅಂತ ಕರೀತಾರೆ. ಬಟ್ ಇದಕ್ಕೆ ಯಾವುದೇ ಥರ ಏನೋ ಡೆಫಿನೆಟ್ ಎಂಡ್ ಇಲ್ಲ, ಕರೆಕ್ಟಾ? ಇದು ಈ ಕಡೆಯಿಂದ ಡೈರೆಕ್ಷನ್ ಕಂಟಿನ್ಯೂ ಹೋಗುತ್ತೆ, ಈ ಕಡೆ ಡೈರೆಕ್ಷನ್ ಕಂಟಿನ್ಯೂ ಹೋಗ್ತಿರ್ತದೆ. ಸೊ ಇದಕ್ಕೆ ನಮಗೆ ಯಾವುದೇ ಥರ ಇಲ್ಲಿ ಎಂಡ್ ಇಲ್ಲ ಅಂತ ಹೇಳಿದ್ದೆ, ಅದು ಎಲ್ಲಿ ಲೈನಲ್ಲಿ. ಬಟ್ ಲೈನ್ ಸೆಗ್ಮೆಂಟಲ್ಲಿ ಅಂದರೆ ಒಂದು ಫಿಕ್ಸ್ಡ್ ಡೆಫಿನೆಟ್ ಶೇಪ್, ಡೆಫಿನೆಟ್ ಎಂಡ್ ಇರುತ್ತೆ. ಈಗ ಅನ್ಕೋತಾ ಇದಕ್ಕೆ ಇದೇ ಎಂಡು, ಹೀಗೆ ಇದಕ್ಕೆ ಇದೇ ಎಂಡ್ ಅಂತ ಕೊಟ್ಟರೆ ಇದೇ ಇಷ್ಟೇ ಇರುತ್ತೆ. ಇದಕ್ಕೆ 10 ಮೀಟರ್ ಅಂತ ಕೊಟ್ಟರೆ ಅದು 10 ಮೀಟರ್ ಇರೋದಕ್ಕೆ ಏನಂತಾರೆ? ಲೈನ್ ಸೆಗ್ಮೆಂಟ್ ಅಂತ ಕರೀತಾರೆ. ಬಟ್ ಇದಕ್ಕೆ ಯಾವುದೇ ಥರ ಇದೇನಿಲ್ಲ, ಇದಕ್ಕೆ ಎಂಡ್ ಇಲ್ಲ, ಕರೆಕ್ಟಾ? ಇದಕ್ಕೆ ಲೈನ್ ಅಂತ ಕರೀತಾರೆ. ಇದಕ್ಕೆ ಲೈನ್ ಸೆಗ್ಮೆಂಟ್ ಅಂತ, ಕರೆಕ್ಟಲ್ಲ? ಲೈನ್ ಸೆಗ್ಮೆಂಟ್ ಅಂದ್ರೆ ಯಾವುದಕ್ಕೆ 2 ದಿಕ್ಕುಗಳು 2 ಪಾಯಿಂಟ್ಗಳಿರುತ್ತಲ್ಲ,
ಅದಕ್ಕೆ ಎರಡು ಪಾಯಿಂಟ್ಗಳಲ್ಲಿ ಎಂಡ್ ಅಂತ ಕೊಟ್ಟರೆ ಅದೇ ಲೈನ್ ಸೆಗ್ಮೆಂಟ್ ಅಂತ ಕರೀತಾರೆ. ಒಂದು ರೇಖಾಖಂಡವು ಎರಡು ಅಂತ್ಯ ಬಿಂದುಗಳನ್ನು ಹೊಂದಿರುತ್ತದೆ, ಆದರೆ ಸಾಮಾನ್ಯವಾಗಿ ಹೇಳುವುದಾದರೆ ರೇಖಾಖಂಡವನ್ನು ರೇಖೆ ಎಂದು ಕರೆಯಲಾಗುತ್ತದೆ. ಇದನ್ನು ಮತ್ತೆ ರೇಖೆ ಅಂತ ಕರೀತಾರೆ. ಈ ಉದ್ದಕ್ಕಿರೋದಕ್ಕೆ ಲೈನ್ ಅಂತ ಕರೀತಾರೆ. ಮತ್ತು ಅದೇ ಟೈಪ್ಸ್ ಆಫ್ ಲೈನ್ಸ್ ಅಂತ. ಸೊ ಇನ್ನು ನಮಗೆ ನೋಡೋದಾದರೆ ಮತ್ತೆ ಬೇರೆ ಬೇರೆ ವಿಧಗಳು ಬರ್ತವೆ ಇನ್ನು ಲೈನ್ಗಳಲ್ಲಿ. ಸೊ ದ ಲೈನ್ಸ್ ಆರ್ ಬೇಸಿಕ್ಲಿ ಆಫ್ 5 ಟೈಪ್ಸ್ ಆರ್ ಡಿಸ್ಕಸ್ಡ್ ಬಿಲೋ ಅಂತ. ಸೊ ನಾವು ಲೈನ್ಗಳಲ್ಲಿ ಮತ್ತೆ ಇನ್ನು ಬೇರೆ ಬೇರೆ ವಿಧಗಳು ನೋಡೋದಾದರೆ ಫಸ್ಟ್ನೇದಾಗಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ. ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದರೆ ನೀವು ಕಾಮನ್ ಆಗಿ ನೋಡಿರ್ತಾರೆ ಹಿಂಗಂತಂದರೆ ಇಫ್ 2 or more ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ದೆನ್ ದೇ ಆರ್ ಕಾಲ್ಡ್ ಆಸ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ. ಈಗ ನೋಡ್ರಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಈಗ ಈ ಥರ ನೀವು ಗುಣಾಕಾರ ಮಾರ್ಕ್ ಚಿಹ್ನೆ ನೋಡಿರ್ತೀರ, ಪ್ಲಸ್ ಮೈನಸ್ ಮಾಡ್ಬೋದು. ಎ ಮತ್ತು ಬಿ ಲೈನ್ಸ್ ಮತ್ತು ಇದು ಸಿ ಡಿ ಅಂತ. ಈ ಎರಡು ಲೈನ್ಸ್ಗಳು ಏನಾಗಿದೆ, ಒಂದು ಪಾಯಿಂಟಲ್ಲಿ ಏನಾಗಿದೆ ಟಚ್ ಆಗಿವೆ, ಪಾಯಿಂಟಲ್ಲಿ ಕೂಡಿಕೊಂಡಿದ್ದಾವೆ. ಇದು ಓ ಪಾಯಿಂಟ್ ಅಂತ ಅಂದ್ಕೊಳ್ಳಿ, ಓ ಪಾಯಿಂಟ್. ಸೊ ಇಂಟರ್ಸೆಕ್ಟ್ ಅಂದರೆ ಎರಡು ಲೈನ್ಗಳು ಒಂದೇ ಒಂದು ಬಿಂದುವಿನಿಂದ ಹಾದು ಹೋಗೋದಕ್ಕೆ ಏನಂತ ಕರೀತಾರೆ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರೀತಾರೆ. ಎರಡು ಅಥವಾ ಹೆಚ್ಚಿನ ರೇಖೆಗಳು ಪರಸ್ಪರ ಛೇದಿಸಿದರೆ ಅವುಗಳನ್ನು ಛೇದ ರೇಖೆಗಳು ಅಂತ ಕರೀತಾರೆ. ಈಗ ಎರಡಕ್ಕೆರಡು ಛೇದನೆ ಆಗಿವಿಲ್ಲ, ಈ ಎರಡು ಲೈನ್ ನೋಡಿ, ಇದು ಮತ್ತು ಇದು ಇವೆರಡು ನೋಡೋ ಏನಾಗಿದೆ, ಡಿವೈಡ್ ಆಗಿದೆ. ಅಂದರೆ ಒಂದಕ್ಕೊಂದು ಕಟ್ ಮಾರ್ಕ್ ಆಗಿದೆ. ಕಟ್ ಮಾರ್ಕ್ ಆಗಿದೆ ಅಂದರೆ ಅರ್ಥ ಏನೋ ಎರಡು ಅಥವಾ ಹೆಚ್ಚಿನ ಆಗಿರ್ಬೋದು, ಅದಕ್ಕೇನಂತ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರೀತಾರೆ. ಸೊ ಇದ್ರಲ್ಲಿ ನಿಮ್ಗೆ ಹೇಳೋದಾದರೆ ನಾನು ನಿಮ್ಗೆ ಹೇಳಿದ್ನಲ್ಲ, ಇಲ್ಲಿ ಎಷ್ಟು ಲೈನ್ಗಳಾದವು, ಇಲ್ಲಿ ಟೋಟಲ್ 2 ಲೈನ್ಸ್. ಸೊ ಎ ಆ್ಯಂಡ್ ಬಿ, ಎ ಬಿ ಲೈನು ಆ್ಯಂಡ್ ಇನ್ನೊಂದು ಸಿ ಡಿ ಲೈನ್ಸ್ ಅಂತ. ಇದಕ್ಕೇನಾದ್ರು ಸಿ ಡಿ, ಇದು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರೀತಾರೆ. ಇವಕ್ಕೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಅಂದರೆ ಛೇದ ರೇಖೆಗಳಂತ, ಕರೆಕ್ಟಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಇನ್ನೊಂದು ಟೈಪ್ಸ್ ಕನ್ಕರೆಂಟ್ ಲೈನ್ಸ್ ಅಂತ ಕರೀತಾರೆ. ಕನ್ಕರೆಂಟ್ ಲೈನ್ಸ್ ಅಂದ್ರೆ ಏನು, if 3 or more lines passes through a point then they are called as concurrent line and the point through which these lines passes is called as point of current. ಈಗ ನಾವು ಎರಡು ಪಾಯಿಂಟ್ಗಳು ಏನು ಮಾಡಿದ್ವಿ, ಈಗ ಒಂದು ಪಾಯಿಂಟ್ ಮೂಲಕ ಎರಡು ಲೈನ್ಗಳು ಕ್ರಾಸ್ ಅದು, ಕರೆಕ್ಟಾ. ಇದಕ್ಕೆ ನಾವು ಏನು ಕರಿತೀವಿ, ಅಲ್ಲಿ ಇದಕ್ಕೆ ನಾವು ಇಂಟರ್ಸೆಕ್ಟಿಂಗ್ ಲೈನ್ ಅಂತ ಕರಿತೀವಿ. ಬಟ್ ಇವೇ ಏನು ಮೂರಕ್ಕಿಂತ ಹೆಚ್ಚು ಲೈನ್ಗಳು ಕಂಟಿನ್ಯೂ ಆಗಿ, ಮೂರಕ್ಕಿಂತ ಹೆಚ್ಚು ಲೈನ್ಗಳು ಈ ಥರ ಒಂದು ಏನಾಗಿದೆ, ಒಂದೇ ಒಂದು ಫಿಕ್ಸ್ ಪಾಯಿಂಟಲ್ಲಿ ಏನಾಗಿದೆ ಛೇದ ಮಾಡ್ಕೊಂಡು ಹೋಗಿದ್ದಾವೆ, ಕರೆಕ್ಟ್ ಅಲ್ಲ. ಸೊ ಇದಕ್ಕೆ ಇ ಎಫ್ ಲೈನ್ ಅಂದ್ಕೊಳ್ಳಿ, ಇದಕ್ಕೆ ಜಿ ಎಚ್ ಅಂತ ಅಂದ್ಕೊಳ್ಳಿ. ಸೊ ಏನಾಗಿದೆ ಅನ್ಕೋತಾ, ಇಲ್ಲಿ ಒಂದೇ ಒಂದು ಕೇಂದ್ರಬಿಂದುವಿಂದ ಮೂರಕ್ಕಿಂತ ಹೆಚ್ಚು ಲೈನ್ಗಳು ಪಾಸ್ ಆಗಿ ಹೋಗಿದ್ದಕ್ಕೆ ಅದಕ್ಕೇನಂತ ಕರೀತಾರೆ, ಕನ್ಕರೆಂಟ್ ಲೈನ್ ಅಂತ ಕರೀತಾರೆ. ಸಮಕಾಲೀನ ರೇಖೆಗಳಂತ ಅಂದರೆ ಒಂದೇ ಪಾಯಿಂಟಿಂದ 3-4 ರೇಖೆಗಳು ಪಾಸಾಗಿ ಹೋದರೆ ಅದಕ್ಕೆ ಸಮಕಾಲೀನ ರೇಖೆಗಳಂತ ಕರೀತಾರೆ. 3 ಅಥವಾ ಹೆಚ್ಚಿನ ರೇಖೆಗಳು ಒಂದು ಬಿಂದುವಿನ ಮೂಲಕ ಹಾದು ಹೋದರೆ ಅದಕ್ಕೆ ಸಮಕಾಲೀನ ರೇಖೆಗಳಂತ ಕರೀತಾರೆ. ಮತ್ತು ಈ ಎಲ್ಲ ರೇಖೆಗಳು ಹಾದು ಹೋಗುವ ಬಿಂದುವನ್ನು ಸಮಕಾಲೀನ ಬಿಂದು. ಈಗ ನೋಡ್ರಿ, ಈ ಲೈನ್ಗಳು ಪಾಸಾಗಿ ಹೋಗಿದ್ದಕ್ಕೆ ಒಂದು ಪಾಯಿಂಟ್ ಥ್ರೂ ಪಾಸಾಗಿ ಹೋಗಿದ್ದಕ್ಕೆ ಸಮಕಾಲೀನ ಲೈನ್ಸ್ ಅಂತ ಕರೆದ್ರು, ಕರೆಕ್ಟಲ್ಲ. ಈ ಪಾಯಿಂಟಿಗೆ ಏನಂತಂದರೆ ಸಮಕಾಲೀನ ಬಿಂದು ಅಂತ ಕರೀತಾರೆ. ಅದನ್ನೇ ಇದು ಹೇಳೋದು ಇಲ್ಲಿ. ಮತ್ತು ಇನ್ನೊಂದು ಪ್ಯಾರಲ್ ಲೈನ್ಸ್ ಅಂತ. ಪ್ಯಾರಲ್ ಲೈನ್ಸ್ ನಮಗೆ ಗೊತ್ತಿರ್ತಾವೆ, ಅಂದರೆ ಎರಡು ಒಂದೇ ಡೈರೆಕ್ಷನಲ್ಲಿ ಇರ್ಬೋದು ಅಥವಾ ಆಪೋಸಿಟ್ ಡೈರೆಕ್ಷನ್ ಇರ್ಬೋದು, ಬಟ್ ಸೇಮ್ ಲೆಂತಲ್ಲಿ ಇರೋದು, ಕರೆಕ್ಟಲ್ಲ. ಸೇಮ್ ಲೆಂತಲ್ಲಿ ಇರೋದು ಅದು ಪ್ಯಾರಲ್ ಲೈನ್ಸ್. ಬಟ್ ಇದ್ರದ್ದು ನೋಡೋ ಡಿಸ್ಟೆನ್ಸ್ ಕೂಡ ಅಷ್ಟೇ ಸೇಮ್ ಆಗಿರುತ್ತೆ, ಕರೆಕ್ಟಲ್ಲ. ಈಗ ನೋಡಿ, ಇಲ್ಲಿ ನೀವು ಡಿಸ್ಟೆನ್ಸ್ ಮೆಜರ್ಮೆಂಟ್ ಮಾಡಿದ್ರು, ಅಲ್ಲಿ ಡಿಸ್ಟೆನ್ಸ್ ಮಾಡಿದ್ರು ಸೇಮ್ ಡಿಸ್ಟೆನ್ಸ್ ಇರುತ್ತೆ. ಇದು ಎ ಬಿ ಲೈನ್ ಅನ್ಕೋರಿ, ಇದನ್ನು ಸಿ ಡಿ ಲೈನ್ ಅನ್ಕೋರಿ, ಕರೆಕ್ಟಲ್ಲ. ಈಗ ನೋಡಿರಿ, 2 ಸ್ಟ್ರೇಟ್ ಲೈನ್ಸ್ ಆರ್ ಪ್ಯಾರಲಲ್ ಇಫ್ ದೇ ಲೈ ಇನ್ ದಿ ಸೇಮ್ ಪ್ಲೇನ್ ಆ್ಯಂಡ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್ ಅಂತ. ನನಗೆ ಹೇಳಿದ್ನಲ್ಲ, ಇವೆರಡು ಲೈನ್ಗಳು ಒಂದೇ ಒಂದು ಪ್ಲೇನ್ ಅಂದರೆ ನಮಗೆ ಈ ಥರ ಗ್ರಾಫ್ ಗೊತ್ತಲ್ಲ, ಗ್ರಾಫ್ 4 ಇದು ಬರ್ತಾವೆ, ಪ್ಲೇನ್ಗಳು ಬರ್ತಾವೆ. ಸೊ ಈಗ ಒಂದೇ ಪ್ಲೇನಲ್ಲಿದ್ದು ಅವು ಯಾವುದೇ ರೀತಿ ಇಂಟರ್ಸೆಕ್ಟ್ ಆಗಲಾರ್ದೆ, ಒಂದಕ್ಕೊಂದು ಟಚ್ ಆಗಲಾರ್ದೆ ಒಂದೇ ಕಂಟಿನ್ಯೂಲಿ ಡೈರೆಕ್ಷನಲ್ಲಿದ್ದರೆ ಡು ನಾಟ್ ಇಂಟರ್ಸೆಕ್ಟ್ ಅಂತಿದೆಯಲ್ಲ, ಇಲ್ಲಿ ಯಾವುದೇ ಥರ ಇಂಟರ್ಸೆಕ್ಟ್ ಆಗಲಾರ್ದೆ ಕಂಟಿನ್ಯೂಸ್ ಆಗಿ ಮುಂದೆ ಹಾಗೆ ಪ್ರೊಡ್ಯೂಸ್ ಆಗ್ತಿದ್ರೆ, ಅಂದರೆ ಇದು ಮುಂದೆ ಹಾಗೆ ಸ್ಟೇಟಲ್ಲಿ ಕಂಟಿನ್ಯೂ ಇದ್ದರೆ ಅದಕ್ಕೆ ನಂತರ ಪ್ಯಾರಲಲ್ ಲೈನ್ಸ್ ಅಂತ ಕರೀತಾರೆ. ಮತ್ತು ನೋಡಿರಲಿ, ನಾನು ಪ್ಯಾರಲಲ್ ಲೈನ್ಸನ್ನು ನೀವು ಅಬ್ಸರ್ವ್ ಮಾಡ್ಬೇಕಾದ್ರೆ ಇಲ್ಲಿ ಈ ಲೈನ್ಸ್ ಮತ್ತು ಇಲ್ಲಿ ಇದೆಯಲ್ಲ ಈ ಪಾಯಿಂಟ್, ಇಲ್ಲಿ ಇದನ್ನು ಬೇಕಿದ್ರೆ ಇ ಎಫ್ ಅಂತ ಅನ್ಕೋರಿ, ಇದು ಇ ಎಫ್ ಅಂತ. ಈಗ ನಾವು ಮೆಜರ್ಮೆಂಟ್ ಮಾಡೋದು ಇ ಎಫ್ ಪಾಯಿಂಟಲ್ಲಿ ಮೆಜರ್ಮೆಂಟ್ ಎಷ್ಟು ಮಾಡಿದ್ವಲ್ಲ ಅಷ್ಟೇ ಜಿ ಎಚ್ ಪಾಯಿಂಟಲ್ಲಿ ಮೆಜರ್ಮೆಂಟ್ ಮಾಡೋದನ್ನು ಕೂಡ ಸೇಮ್ ಬಂದಿರಬೇಕು. ಇಲ್ಲಿ ಎಕ್ಸಾಂಪಲ್ ನೀವು ಡಿ = 10 ಮೀಟರ್ ಅಂತ ತೊಗೊಂಡ್ರೆ ಇಲ್ಲಿ ಕೂಡ ಸೇಮ್ ಬಂದಿರಬೇಕಂತ. ಅದಕ್ಕೆ ನಂತರ ಪ್ಯಾರಲಲ್ ಲೈನ್ಸ್ ಅಂತ ಕರೀತಾರೆ, ಕರೆಕ್ಟಲ್ಲ. ಕನ್ನಡದಲ್ಲಿ ಈ ಕಡೆ ಸೈಡ್ ಇದೆ ಸಮಾಂತರ ರೇಖೆಗಳು. ಎರಡು ನೇರ ರೇಖೆಗಳು ಸಮಾಂತರವಾಗಿದ್ದರೆ ಅವು ಒಂದೇ ಸಮತಲದಲ್ಲಿದ್ದು ಅವು ಅನಂತರವಾಗಿ ಸಂಭವಿಸಿದರೂ ಸಹ ಛೇದಿಸಿದ್ದರೆ, ಈ ಕಂಟಿನ್ಯೂ ಆಗಿ ಮುಂದುವರ್ಕೊಂಡು ಹೋದ್ರೂ ಮುಂದೆ ಏನು ಮಾಡಿ ಟಚ್ ಆಗಬಾರ್ದು, ಟಚ್ ಆಗಲಾರ್ದಂತೆ ಕಂಟಿನ್ಯೂ ಆಗಿ ಹೋಗ್ತಿದ್ರೆ ಅದಕ್ಕೆ ನಂತರ ಸಮಾಂತರ ರೇಖೆಗಳನ್ನು ಕರೀತಾರೆ. ಮತ್ತು ಸಮಾಂತರ ರೇಖೆಗಳ ಡಿಸ್ಟೆನ್ಸ್ ನಾನು ಹೇಳಿದ್ದೆ ನಿಮಗೆ, ಇಲ್ಲಿ ಎಷ್ಟು ಇರುತ್ತೋ ಅಲ್ಲಿನೂ ಕೂಡ ಸೇಮ್ ಡಿಸ್ಟೆನ್ಸ್ ಇರುತ್ತೆ ಅಂತ ಹೇಳಿದ್ದೆ, ಕರೆಕ್ಟಲ್ಲ. ಮತ್ತು ಇದನ್ನು ನಾವು ಸಮಾಂತರ ರೇಖೆಗಳನ್ನು ಏನು ಮಾಡ್ತೀವಿ, ಈ ಥರ ಸಿಂಬಲಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಏನಂತ ಎ ಬಿ
ಈಸ್ ಪ್ಯಾರಲಲ್ ಟು ಸಿ ಡಿ ಅಂತ. ಸೊ ಈ ಥರ ನಾವು ರಿಪ್ರೆಸೆಂಟ್ ಮಾಡ್ತೀವಿ ಇಲ್ಲಿ ಸಮಾಂತರ ರೇಖೆಯ ಸಿಂಬಲ್. ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ, ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂದ್ರೆ ಏನು, ಲಂಬ ರೇಖೆಗಳು ಅಂತ. ಇಫ್ ಟೂ ಲೈನ್ಸ್ ಇಂಟರ್ಸೆಕ್ಟ್ ಅಟ್ ರೈಟ್ ಆಂಗಲ್ಸ್ ದೆನ್ ಟೂ ಲೈನ್ಸ್ ಆರ್ ಕಾಲ್ಡ್ ಆಸ್ ಪರ್ಪೆಂಡಿಕ್ಯುಲರ್ ಲೈನ್ಸ್. ಈಗ ಎರಡು ರೇಖೆಗಳು ನಾವು ಅಲ್ಲಿ ಇಂಟರ್ಸೆಕ್ಟ್ ಈ ಥರ ಆಗ್ತು ಅಂತ ಹೇಳಿದ್ವಿ. ಇದೇ ಥರ ನಾವು ಲಂಬ ರೇಖೆಯಲ್ಲಿ ಇಂಟರ್ಸೆಕ್ಟ್ ಆದಾಗ ಅದಕ್ಕೆ ಏನು ಕರಿತೀವಿ, ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಕರಿತೀವಿ. ನೋಡಿಲಿ ಯಾವ ಥರ ಆಗ್ತಾವೆ. ಸೊ ಈ ಥರ ಪರ್ಪೆಂಡಿಕ್ಯುಲರ್ ಆಗಿ ಅಂದರೆ ಲಂಬ ರೇಖೆಗಳಾಗಿ ನಾವು ಡಿವೈಡ್ ಆದರೆ ಇಂಟರ್ಸೆಕ್ಟ್ ಆದರೆ ಅದಕ್ಕೆ ಏನಂತ ಕರಿತೀವಿ ನಾವು, ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಕರಿತೀವಿ. ಇಫ್ ಟೂ ಲೈನ್ಸ್ ಇಂಟರ್ಸೆಕ್ಟ್ ಅಟ್ ರೈಟ್ ಆಂಗಲ್ಸ್ ದೆನ್ ಟೂ ಲೈನ್ಸ್ ಆರ್ ಕಾಲ್ಡ್ ಆಸ್ ಪರ್ಪೆಂಡಿಕ್ಯುಲರ್ ಅಂತ. ಇವು ಒಂದಕ್ಕೊಂದು 90 ಡಿಗ್ರಿಯಲ್ಲಿ ಕಟ್ ಆಗಿರಬೇಕು. ಇದು ಮೆಜರ್ಮೆಂಟ್ ಮಾಡಿದ್ರು 90 ಡಿಗ್ರಿ ಆಗಿರಬೇಕು, ಇದು ಮೆಜರ್ಮೆಂಟ್ ಮಾಡಿದ್ರು 90 ಡಿಗ್ರಿ ಆಗಿರಬೇಕು, ಮತ್ತು ಅದೇ ಥರ ಇದು ಮೆಜರ್ಮೆಂಟ್ ಮಾಡಿದ್ರು 90 ಡಿಗ್ರಿ ಆಗಿರಬೇಕು, ಮತ್ತು ಇದು ಮೆಜರ್ಮೆಂಟ್ ಮಾಡಿದ್ರು 90 ಡಿಗ್ರಿ ಆಗಿರಬೇಕು. ಈ ಥರ ಒಂದಕ್ಕೊಂದು 90 ಡಿಗ್ರಿಯಲ್ಲಿ ಮೆಜರ್ಮೆಂಟ್ 90 ಡಿಗ್ರಿಯಲ್ಲಿ ಒಂದಕ್ಕೊಂದು ಇಂಟರ್ಸೆಕ್ಟ್ ಆದರೆ ಅದಕ್ಕೆ ಏನಂತ ಕರೀತಾರೆ, ನಮಗೆ ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಕರೀತಾರೆ. ಎ ಬಿ ಸಿ ಡಿ ಲೈನ್ಗಳಂತ, ಕರೆಕ್ಟ್ ಅಲ್ಲ. ಈ ಥರ ಈಗ ನಮಗೆ ನಾನು ನಿಮ್ಗೆ ಹೇಳಿದ್ದೇನೆ ಪ್ಯಾರಲಲ್ ಲೈನ್ಸ್ನ ಈ ಥರ ಸಿಂಬಲ್ ರಿಪ್ರೆಸೆಂಟ್ ಮಾಡ್ತಾನೆ. ಅದೇ ಥರ ನಿಮಗೆ ಪರ್ಪೆಂಡಿಕ್ಯುಲರ್ ಲೈನ್ಸ್ನ ಹೆಂಗೆ ರಿಪ್ರೆಸೆಂಟ್ ಮಾಡ್ತಾನೆ ಅಂದರೆ, ಸೊ ಇಲ್ಲಿ ಎಷ್ಟು ಲೈನ್ ಅದಾವೆ, 2 ಲೈನ್ ಎ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಸಿ ಡಿ ಅಂತ. ಸೊ ಇದನ್ನು ಈ ಥರ ರಿಪ್ರೆಸೆಂಟ್ ಮಾಡಿ ಬರೀತಾರೆ. ಇದನ್ನು ಅರ್ಥ ಆಯ್ತಲ್ಲ. ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂದ್ರೆ ಏನು, 2 ಲೈನ್ಸ್ಗಳು ಒಂದಕ್ಕೊಂದು ಪರಸ್ಪರ 90 ಡಿಗ್ರಿಯಲ್ಲಿ ಛೇದ ಆಗಿದ್ದರೆ ಅದಕ್ಕೆ ಏನಂತ ಕರೀತಾರೆ ಅಂದರೆ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಕರೀತಾರೆ. ಸೊ ಇನ್ನೊಂದು ಬಂದ್ಬಿಟ್ಟು ಟ್ರಾನ್ಸ್ವರ್ಸಲ್ ಲೈನ್ಸ್ ಅಂತ, ಅಂದರೆ ಅಡ್ಡರೇಖೆಗಳಂತ. ಅಡ್ಡರೇಖೆಗಳಂದ್ರೆ ಏನಂತಂದರೆ ಎ ಲೈನ್ ವಿಚ್ ಇಂಟರ್ಸೆಕ್ಟ್ಸ್ 2 or more ಗಿವನ್ ಲೈನ್ಸ್ ಅಟ್ ಎ ಡಿಸ್ಟಿಂಕ್ಟ್ ಪಾಯಿಂಟ್ ಈಸ್ ಕಾಲ್ಡ್ ಎ ಟ್ರಾನ್ಸ್ವರ್ಸಲ್ ಆಫ್ ದಿ ಗಿವನ್ ಲೈನ್ಸ್ ಅಂತ. ಈಗ ಅಡ್ಡರೇಖೆಗಳಂದ್ರೇನು, 2 ಅಥವಾ ಹೆಚ್ಚಿನ ನಿರ್ದಿಷ್ಟ, ಈಗ ಇದೊಂದು ಲೈನ್ ಹೊಂಟದ, ಇದು ಯಾವುದಿದೆ, ಎ ಮತ್ತು ಬಿ, ಕರೆಕ್ಟ್ ಅಲ್ಲ, ಇದು ಬಿ. ಮತ್ತು ಅದೇ ಥರ ಇದೊಂದು ಲೈನ್ ಐತಿ, ಇದು ಯಾವುದು, ಸಿ ಡಿ ಲೈನ್ಗಳು, ಕರೆಕ್ಟ್ ಅಲ್ಲ. ಈ 2 ಲೈನ್ಗಳ ನಡುವೆ ಒಂದು ಲೈನ್ ಹಿಂಗೆ ಹೋಗ್ಯದ, ಕರೆಕ್ಟ್ ಅಲ್ಲ, ಇದು ಇ ಎಫ್ ಲೈನ್ ಅಂತ. ಇ ಎಫ್ ಲೈನ್. ಈಗ 2 ಲೈನ್ಗಳು ನೋಡಿರಿ, ಎ ಮತ್ತು ಬಿ ಮತ್ತು ಸಿ ಮತ್ತು ಡಿ ನಡುವೆ ಒಂದು ರೇಖೆ ಏನಾಗಿದೆ, ಅಡ್ಡವಾಗಿ ಛೇದಿಸದ, ಕರೆಕ್ಟ್ ಅಲ್ಲ, ಅದಕ್ಕೆ ಏನಂತಾರೆ, ಅಡ್ಡರೇಖೆಗಳು ಅಂತ ಕರೀತಾರೆ. 2 ಅಥವಾ ಹೆಚ್ಚಿನ ನಿರ್ದಿಷ್ಟ ರೇಖೆಗಳನ್ನು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವ ರೇಖೆಗಳ ಅಡ್ಡರೇಖೆ ಎಂದು ಕರೀತಾರೆ, ಕರೆಕ್ಟ್ ಅಲ್ಲ. ಈಗ ನಮಗೆ ಇಲ್ಲೇ ಒಂದು ಕಟ್ ಆಗ್ಯದ, ಇದು ಒಂದು ಪಿ ಪಾಯಿಂಟ್ ಅನ್ಕೋರಿ, ಮತ್ತು ಇದು ಕ್ಯೂ ಪಾಯಿಂಟ್ ಅನ್ನು. ಎ ಬಿ ಲೈನ್ಗಳು ಇಲ್ಲಿ ಬರ್ಕೊಡಿ ನೀವು ಬೇಕಿದ್ರೆ, ಏನಂತ, ಎ ಬಿ ಮತ್ತು ಸಿ ಡಿ ಲೈನ್ಗಳನ್ನು ಯಾವ ಪಾಯಿಂಟಲ್ಲಿ ಕಟ್ ಆಗಿದೆ ನಮಗೆ, ಎ ಬಿ ಸಿ ಡಿ ಪಾಯಿಂಟ್ಗಳನ್ನು, ಸಿ ಡಿ ಲೈನ್ಗಳನ್ನು ಪಿ ಮತ್ತು ಕ್ಯೂ ಪಾಯಿಂಟಲ್ಲಿ ಏನಾಗಿದೆ, ಇಂಟರ್ಸೆಕ್ಟ್ ಆಗಿದೆ. ಅದಕ್ಕೆ ಏನಂತಾರೆ, ಟ್ರಾನ್ಸ್ವರ್ಸಲ್ ಲೈನ್ಸ್ ಅಂತ ಕರೀತಾರೆ, ಕರೆಕ್ಟ್ ಅಲ್ಲ. ಬೇರೆ ಬೇರೆ ಪಾಯಿಂಟ್ಗಳಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಎ ಬಿ ಲೈನ್ಗಳ ಮೇಲೇ ಬೇರೆ ಪಾಯಿಂಟಲ್ಲಿ ಮತ್ತು ಸಿ ಡಿ ಲೈನ್ಗಳಲ್ಲಿ ಬೇರೆ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿದ್ದಕ್ಕೆ ಏನಂತ ಕರೀತಾರೆ, ಅಡ್ಡರೇಖೆಗಳಂತ ಕರೀತಾರೆ. ಸೊ ಅರ್ಥ ಆಯ್ತಲ್ಲ. ಸೊ ನಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪ ಲೈನ್ಸ್ಗಳಲ್ಲಿ ಅಂತ, ದೇರ್ ಇಸ್ ಒನ್ ಆ್ಯಂಡ್ ಓನ್ಲಿ ಒನ್ ಲೈನ್ ಪಾಸಿಂಗ್ ಥ್ರೂ ದಿ 2 ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಅಂತ. 2 ವಿಭಿನ್ನ ಬಿಂದುಗಳ ಮೂಲಕ ಹಾದು ಹೋಗುವ ಒಂದೇ ಒಂದು ರೇಖೆಗೆ ಏನಂತ ಕರಿತೀವಿ ನಾವು, ಏನಂತ, 2 ವಿಭಿನ್ನ ಬಿಂದುಗಳ ಮೂಲಕ ಹಾದು ಹೋಗುವ ಒಂದೇ ಒಂದು ರೇಖೆ ಅಂತ ಕರೀತಾರೆ. ನಾನು ನಿಮ್ಗೆ ಹೇಳಿದ್ನಲ್ಲ, ಈಗ ನಮ್ಗೆ ಲೈನ್ ಅಂತಂದ್ರೆ ಏನು ಮಾಡಬೇಕು, ಸೊ ಈ ಲೈನ್ ಅಂದರೆ ಈ 2 ಪಾಯಿಂಟ್ಗಳನ್ನ ಹಾದು ಹೋಗ್ಯಾವಿಲ್ಲ ಅಂದರೆ ಅದೇ ಲೈನ್ ಆಗುತ್ತೆ ಅವಾಗ, ಕರೆಕ್ಟ್ ಅಲ್ಲ. 2 ವಿಭಿನ್ನ ಬಿಂದುಗಳ ಮೂಲಕ ಹಾದು ಹೋಗ್ಯಾವ. ಈಗ ನಮಗೆ ಎ ಮತ್ತು ಬಿನ ಜೋಡಿಸೋದಾಯ್ತಪ್ಪ. ಎಕ್ಸಾಂಪಲ್ ಏನಂದರೆ, ಈಗ ನಮಗೆ ಈ ಎ ಪಾಯಿಂಟ್ ಎಲ್ಲಿ ಇರುತ್ತೋ ಬಿ ಪಾಯಿಂಟ್ ಎಲ್ಲಿರುತ್ತೆ, ಕರೆಕ್ಟಾ, ಇದು ಎ ಪಾಯಿಂಟು ಮತ್ತು ಇದು ಬಿ ಪಾಯಿಂಟ್. ಈಗ ನಮ್ಗೆ ಲೈನ್ ಎಳಿಬೇಕಂದ್ರೆ ನಾವೇನು ಮಾಡ್ತೀವಿ, 2 ಪಾಯಿಂಟ್ನ ಜೋಡಿಸಿದಾಗ ಮಾತ್ರ ನಮ್ಗೆ ಏನಾಗುತ್ತೆ, ಲೈನ್ ಕ್ರಿಯೇಟ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಸೊ ಅದೇ ಹೇಳಿದಾನೆ, 2 ವಿಭಿನ್ನ ಬಿಂದುಗಳ ಮೂಲಕ ಹಾದು ಹೋಗೋ ಒಂದೇ ಒಂದು ರೇಖೆ ಇದೆ ಅಂತ. ಸೊ 2 or more ಲೈನ್ಸ್ ಆರ್ ಸೆಡ್ ಟು ಬಿ ಕೋಪ್ಲಾನರ್ ಇಫ್ ದೇ ಲೈ ಇನ್ ದಿ ಸೇಮ್ ಪ್ಲೇನ್, ಆದರೆ ದೇ ಆರ್ ಸೆಡ್ ಟು ಬಿ ನಾನ್ ಕೋಪ್ಲಾನರ್ ಅಂತ. ಅಂದರೆ 2 ಅಥವಾ ಹೆಚ್ಚಿನ ರೇಖೆಗಳು ಒಂದೇ ಒಂದು ಸಮತಲದಲ್ಲಿ, ಅಂದರೆ ಈ ಥರ ಒಂದು ಗ್ರಾಫ್ ಇದೆ ಅಂದರೆ ಇದೊಂದು ಪ್ಲೇನ್ ಬೇರೆ, ಇದೊಂದು ಪ್ಲೇನ್ ಬೇರೆ, ಇದೊಂದು ಪ್ಲೇನ್ ಬೇರೆ ಅಂತ ಇರುತ್ತಲ್ಲ, ಅವು 2 ಲೈನ್ಗಳು ಒಂದೇ ಪ್ಲೇನ್ಗಳಲ್ಲಿ ಅವೇನು ಬಂದರೆ ಅದಕ್ಕೆ ನಂತರ ಕೋಪ್ಲಾನರ್ ಲೈನ್ಸ್ ಅಂತ ಕರೀತಾರೆ. ಇಲ್ಲಾಂದರೆ ಅವು ಬೇರೆ ಪ್ಲೇನ್ಗಳಲ್ಲಿ, ಇಲ್ಲೊಂದು ಪ್ಲೇನಲ್ಲಿ ಮತ್ತು ಇಲ್ಲೊಂದು ಪ್ಲೇನಲ್ಲಿ ಇದ್ದರೆ ಅದಕ್ಕೆ ನಂತರ ನಾನ್ ಕೋಪ್ಲಾನರ್ ಅಂತ ಕರೀತಾರೆ ಇದಕ್ಕೆ. ಈಗ ನೋಡ್ರಿ, ನಿಮಗೆ ಬೇಕಿದ್ರೆ ನೀಟಾಗಿ ಬಸ್ ತೋರಿಸ್ತೀನಿ ನಾನು. ಸೊ ನಮಗೆ ಈ ಥರ ಒಂದು ಗ್ರಾಫ್ ಐತಿ ಅಂದ್ಕೊಳ್ಳಿ, ಕರೆಕ್ಟಾ. ಈಗ ಈ ಲೈನ್ಗಳು ಇಲ್ಲಿಂದ ಈ ಒಂದೇ ಪ್ಲೇನಲ್ಲಿ ಐತಿಲ್ಲ, ಎ ಮತ್ತು ಬಿ ಇಲ್ಲೇ ಇಂಟರ್ಸೆಕ್ಟ್ ಆದರೆ ಇಲ್ಲೇ ಹೇಳಿದ್ರೆ ಅದಕ್ಕೆ ಏನಂದ್ರೆ ಕೋಪ್ಲಾನರ್ ಲೈನ್ಸ್ ಅಂತ ಕರೀತಾರೆ. ಅದೇ ಇಲ್ಲಪ್ಪ ನಮಗೆ ಇಲ್ಲೊಂದು ಪ್ಲೇನಲ್ಲಿ ಮತ್ತು ಇಲ್ಲೊಂದು ಪ್ಲೇನಲ್ಲಿ ನಾವು ಲೈನ್ ಹೇಳಿದ್ರೆ ಅದಕ್ಕೆ ನಾನ್ ಕೋಪ್ಲಾನರ್ ಲೈನ್ಸ್ ಅಂತ ಕರೀತಾರೆ. ಇದಕ್ಕೆ ನಾನ್ ಕೋಪ್ಲಾನರ್ ಲೈನ್ಸ್ ಅಂತ, ಕರೆಕ್ಟ್ ಅಲ್ಲ. ಸೊ 2 ಅಥವಾ ಹೆಚ್ಚಿನ ರೇಖೆಗಳು ಒಂದೇ ಸಮತಲದಲ್ಲಿ ಇದ್ದರೆ
ಅವುಗಳನ್ನು ಸಹಸಮತಲ ಎಂದು ಕರೆಯಲಾಗುತ್ತದೆ, ಇಲ್ಲದಿದ್ದರೆ ಅವುಗಳನ್ನು ಸಹಸಮತವಲ್ಲದವು ಎಂದು ಕರೆಯಲಾಗುತ್ತದೆ ಅಂತ. ಅರ್ಥ ಆಯ್ತಲ್ಲ? ಇದಕ್ಕೆ ನಾನ್ ಕೋಪ್ಲಾನರ್ ಅಂತ ಕರೀತಾರೆ. ಇದಕ್ಕೆ ದ ಇಂಟರ್ಸೆಕ್ಷನ್ ಆಫ್ ಟೂ ಪ್ಲೇನ್ಸ್ ಇದೆ ಲೈನ್ ಅಂತ. ಸೊ ಒಂದಕ್ಕೊಂದು ನಮ್ಗೆ ಅವಾಗಿಂದ ಹೇಳಿದ್ಮೇಲೆ ಎರಡು ಸಮತಗಳ ಛೇದವು ಅದೇ ಒಂದು ರೇಖೆ ಆಗಿರ್ತಂತ. ಈಗ ಒಂದಕ್ಕೊಂದು ಇಂಟರ್ಸೆಕ್ಟ್ ಆದ್ರೂ ಕೂಡ ಅದು ಲೈನ್ಸ್ ಆಗಿರ್ತಂತ. ಸೊ ನೆಕ್ಸ್ಟ್ ಮೂರನೇದಾಗಿ ನಮಗೆ ಮೂರನೇ ಕಾನ್ಸೆಪ್ಟ್ ಬಂದ್ಬಿಟ್ಟು ಏನಾಗುತ್ತೆ, ಆ್ಯಂಗಲ್ಸ್ ಅಂದರೆ ಏನಂತ, ಕೋನ ಅಂದರೆ ಏನಂತ. ಕೋನ ಅಂದರೆ ನೀವು ನೋಡಿರ್ಬೇಕು, ಆ್ಯನ್ ಆ್ಯಂಗಲ್ ಈಸ್ ದ ಯೂನಿಯನ್ ಆಫ್ ಟೂ ನಾನ್ ಕೋಲಿನಿಯರ್ ರೇಸ್ ವಿತ್ ಎ ಕಾಮನ್ ಇನಿಷಿಯಲ್ ಪಾಯಿಂಟ್ ಅಂತ. ಹೆಂಗಂತಂದರೆ ನಮಗೆ ಇಲ್ಲೊಂದು ಲೈನ್ ಬರಾಕತ್ತದ, ಕರೆಕ್ಟಾ, ಮತ್ತು ನಮಗೆ ಇಲ್ಲೇ ಒಂದು ಲೈನ್ ಬರಾಕತ್ತದ, ಕರೆಕ್ಟಾ. ಈಗ ಇವು ಎರಡು ಲೈನ್ಗಳು ಏನಾಗ್ಯಾವ, ಎ ಲೈನು ಮತ್ತು ಬಿ ಲೈನ್, ಇವೆರಡು ಲೈನ್ಗಳು ಒಂದು ಪಾಯಿಂಟಲ್ಲಿ ಸೇರ, ಅದಕ್ಕೆ ಓ ಪಾಯಿಂಟ್ ಅಂತ ಕರೀತಾರೆ. ಸೊ ಇವೆರಡು ಲೈನ್ಗಳು ಒಂದು ಪಾಯಿಂಟಲ್ಲಿ ಸೇರಿ ಒಂದು ಕೋನ ಉಂಟು ಮಾಡುತ್ತಲ್ಲ, ಅದಕ್ಕೆ ಏನಂತಾರೆ, ಕೋನ ಎಂದು ಕರೀತಾರೆ. ಸೊ ಆ್ಯನ್ ಆ್ಯಂಗಲ್ ಈಸ್ ದ ಯೂನಿಯನ್ ಆಫ್ ಟೂ ನಾನ್ ಕೋಲಿನಿಯರ್ ರೇಸ್ ವಿತ್ ಎ ಕಾಮನ್ ಇನಿಷಿಯಲ್ ಪಾಯಿಂಟ್ ಅಂತ. ಅದಕ್ಕೆ ಏನಂತ, ದ ಟೂ ರೇಸ್ ಫಾರ್ಮಿಂಗ್ ಎನ್ ಆ್ಯಂಗಲ್ ಆರ್ ಕಾಲ್ಡ್ ಎಸ್ ಆರ್ಮ್ಸ್ ಆಫ್ ದ ಆ್ಯಂಗಲ್ ಅಂತ. ಇವೆರಡು ಕಿರಣಗಳು ಕೂಡಿ ಒಂದು ಕೋನದ ಭಾವಗಳನ್ನು ಏನು ಮಾಡ್ತಾವೆ, ಸೃಷ್ಟಿ ಮಾಡಿ. ನೋಡಿ, ಎ ಒ ಒಂದು ಲೈನ್ ಬೇರೆ ಆ್ಯಂಡ್ ಒ ಬಿ ಆ್ಯಂಡ್ ಅಥವಾ ಬಿ ಒ ಲೈನ್ ಬೇರೆ ಅಂತ. ಇವೆರಡು ಇದಕ್ಕೆ ಆರ್ಮ್ಸ್ ಆಫ್ ದಿ ಏನಂತ ಕರೀತಾರೆ, ಆರ್ಮ್ಸ್ ಆಫ್ ದಿ ಆ್ಯಂಗಲ್ ಅಂತ ಕರೀತಾರೆ. ಆ್ಯಂಡ್ ದ ಕಾಮನ್ ಇನಿಷಿಯಲ್ ಪಾಯಿಂಟ್ ಈಸ್ ಕಾಲ್ಡ್ ದಿ ವರ್ಟೆಕ್ಸ್ ಆಫ್ ದಿ ಆ್ಯಂಗಲ್ ಅಂತ. ಈಗ ಎ ಒ ಮತ್ತು ಬಿ ಒಗೆ ಏನಂತ ಕರಿತೀವಿ ನಾವು ಇಲ್ಲಿ, ಆರ್ಮ್ಸ್ ಆಫ್ ದಿ ಆ್ಯಂಗಲ್ ಅಂತ. ಆರ್ಮ್ಸ್ ಆಫ್ ದಿ ಆ್ಯಂಗಲ್ ಅಂತ ಕರೀತಾರೆ. ಮತ್ತು ನಮಗೆ ಇಲ್ಲಿ ಇನಿಷಿಯಲ್ ಪಾಯಿಂಟ್ ಓ ಐತಿ, ಓ ಪಾಯಿಂಟಲ್ಲಿ ನಮಗೆ ಒಂದು ಆ್ಯಂಗಲ್ ಉಂಟಾಗಿದೆ, ಅದಕ್ಕೆ ಏನಂತ ಕರೀತಾರೆ ನಾವು, ಓ ಪಾಯಿಂಟ್ ಈಸ್ ದಿ ಇನಿಷಿಯಲ್ ಪಾಯಿಂಟ್, ಅದು ಓ ಪಾಯಿಂಟ್ ಈಸ್ ದಿ ವರ್ಟೆಕ್ಸ್ ಆಫ್ ದಿ ಆ್ಯಂಗಲ್ ಅಂತ. ವರ್ಟೆಕ್ಸ್ ಆಫ್ ದಿ ಆ್ಯಂಗಲ್. ಸೊ ಅರ್ಥ ಆಯ್ತಲ್ಲ, ಓ ಇಸ್ ದಿ ವರ್ಟೆಕ್ಸ್ ಆಫ್ ದಿ ಆ್ಯಂಗಲ್. ಸೊ ಇಲ್ಲಿ ಎಷ್ಟಾದರೂ ಒಂದು ಆಗಿರ್ಬೋದು, ಟೀಟಾ ಇದು 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದನ್ನು ಅನ್ಕೊಂತೀವಿ ನಾವು 30 ಆಗಿರ್ಬೋದು, ಅಥವಾ 60 ಆಗಿರ್ಬೋದು, ಅಥವಾ 45, ಡಿಪೆಂಡ್ ಅಪಾನ್ ನಾವು ಮೆಜರ್ಮೆಂಟ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ, ಕರೆಕ್ಟಲ್ಲ. ಸೊ ಕೋನ ಅಂದ್ರೆ ಏನು, ಒಂದು ಕೋನವು ಎರಡು ಸಮನ್ವಯವಲ್ಲದ ಕಿರಣಗಳು ಒಂದು ಸಾಮಾನ್ಯ ಆರಂಭಿಕ ಬಿಂದುವಿನೊಂದಿಗೆ ಸೇರುತ್ತದೆ. ಕೋನವನ್ನು ರೂಪಿಸುವ ಎರಡು ಕಿರಣಗಳನ್ನು, ಕೋನವನ್ನು ರೂಪಿಸುವ ಎ ಒ ಮತ್ತು ಬಿ ಒ ಪಾಯಿಂಟ್ಗಳು ಕೂಡಿ ಒಂದು ಕೋನವನ್ನು ರೂಪಿಸುತ್ತದೆ, ಅದಕ್ಕೆ ಕೋನದ ಭಾವಗಳೆಂದು ಕರೆಯಲಾಗುತ್ತದೆ. ಮತ್ತು ಸಾಮಾನ್ಯ ಆರಂಭಿಕ ಬಿಂದುವನ್ನು ಕೋನದ ಶೃಂಗ ಎಂದು ಕರೀತಾರೆ. ಸೊ ಈ ಇನಿಷಿಯಲ್ ಪಾಯಿಂಟಿಗೆ ಅಂತ ಕರೀತಾರೆ ಅಂದರೆ ವರ್ಟೆಕ್ಸ್ ಆಫ್ ದಿ ಆ್ಯಂಗಲ್ ಅಂತ ಕರೀತಾರೆ ಇಲ್ಲಿ. ಅರ್ಥ ಆಯ್ತಲ್ಲ? ಬೇಕಿದ್ರೆ ಇದನ್ನು ಓ ಪಾಯಿಂಟ್ ಅಂತ ಅಂದ್ಕೊಳ್ಳಿ, ಅಥವಾ ಓ ಪಾಯಿಂಟ್. ಸೊ ನಮ್ಮ ಆ್ಯಂಗಲ್ಸ್ಗಳಲ್ಲಿ ಯಾವ ಟೈಪ್ಸ್ ಅದಾವೆ, ಟೈಪ್ಸ್ ಆಫ್ ದ ಆ್ಯಂಗಲ್ಸ್ ಯಾವ ಅಂತ, ಕೋನದ ವಿಧಗಳು ಅಂತ. ಒಂದು ನಿಮಿಷ. ಸೊ ನಮಗೆ ಮೊದಲನೇದಾಗಿ ಕೋನದ ವಿಧಗಳು ಯಾವ ಅಂತ. ಸೊ ಕೋನದ ವಿಧಗಳಲ್ಲಿ ನಮಗೆ ಟೋಟಲ್ 6 ವಿಧಗಳದಾವೆ. ಫಸ್ಟ್ನೇದಾಗಿ ಯಾವುದು, ಆಕ್ಯೂಟ್ ಆ್ಯಂಗಲ್ ಅಂತ. ಆಕ್ಯೂಟ್ ಆ್ಯಂಗಲ್ನ ಅದನ್ನು ಕನ್ನಡದಾಗ ಏನಂತಾರೆ, ಇಲ್ಲಿ ತೀರುವ ಕೋನ ಅಂತ ಅಂತಾರೆ. ತೀರುವ ಕೋನನೂ ಅನ್ಬೋದು ಅಥವಾ ಲಘು ಕೋನ ಅಂತಲೂ ಕರೀತಾರೆ ಇಲ್ಲಿ. ಸೊ ನಾವು ಹೈಸ್ಕೂಲ್ಗಳಲ್ಲಿ ಕಲಿಬೇಕಾದ್ರೆ ನಮಗೆ ಲಘು ಕೋನ ಅಂತ ಕೊಟ್ಟಿರ್ತಾರೆ ಕಾಮನಾಗಿ. ಲಘು ಕೋನ ಅಂದರೆ ಏನಂತ, ಲಘು ಕೋನ ಅಂದ್ರೆ ಏನು, 90 ಡಿಗ್ರಿಗಿನ ಸಣ್ಣದಾಗಿರ್ಬೇಕು ಮತ್ತು 0 ಡಿಗ್ರಿ ಒಳಗಿರ್ಬೇಕಂತ. 0 ಡಿಗ್ರಿಗಿಂತ ದೊಡ್ಡದಾಗಿರ್ಬೇಕು ಮತ್ತು 90 ಡಿಗ್ರಿಗಿನ ಚಿಕ್ಕದಾಗಿರ್ಬೇಕು, ಅದಕ್ಕೆ ನಂತರ ಲಘು ಕೋನ ಅಂತ ಕರೀತಾರೆ, ಕರೆಕ್ಟಲ್ಲ. ಸೊ ಅದರ ಡೈಗ್ರಾಮ್ ಯಾವ ಥರ ಇರುತ್ತೆ ಅಂದರೆ ಈ ಥರ ಇರುತ್ತೆ. ಸೊ ಇದು 90 ಡಿಗ್ರಿಗಿನ ಸಣ್ಣದಿದೆ ಅಂತ. ಇದು ಓ ಪಾಯಿಂಟು, ಇದು ಬಿ ಪಾಯಿಂಟ್, ಇದು ಟೀಟಾ. ಸೊ ಟೀಟಾ ಈಸ್ ಆಲ್ವೇಸ್ ಗ್ರೇಟರ್ ದೆನ್ 0 ಡಿಗ್ರಿ ಆ್ಯಂಡ್ ಲೆಸ್ ದೆನ್ 90 ಡಿಗ್ರಿ, ಅದಕ್ಕೆ ಏನಂತಾರೆ ಆಕ್ಯೂಟ್ ಆ್ಯಂಗಲ್ ಅಂತ ಕರೀತಾರೆ. ಸೊ ಇಫ್ ದ ಮೆಜರ್ ಆಫ್ ಆನ್ ಆ್ಯಂಗಲ್ ಇಸ್ ಲೆಸ್ ದೆನ್ 90 ಡಿಗ್ರಿ ಇಟ್ ಈಸ್ ಆನ್ ಆಕ್ಯೂಟ್ ಆ್ಯಂಗಲ್. ಕೋನದ ಅಳತೆಯು 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದಕ್ಕೆ ತೀರುವ ಕೋನ ಅಂತ ಕರೀತಾರೆ. ಸೊ ಅರ್ಥ ಆಯ್ತಲ್ಲ. ಲಘು ಕೋನ ಅಂದ್ರೆ 90 ಡಿಗ್ರಿಗಿನ ಸಣ್ಣದಾಗಿರ್ಬೇಕು, 0 ಡಿಗ್ರಿಗಿನ ದೊಡ್ಡದಾಗಿರ್ಬೇಕು ಅಂತ. ಸೊ ನೀವು ಕಾಮನಾಗಿ ಗ್ರಾಫ್ಗಳು ನೋಡಿರ್ತಿರಲ್ಲ, ಗ್ರಾಫ್ಗಳು ಈ ಥರ. ಸೊ 0 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ, 360 ಡಿಗ್ರಿ ಅಂತ. ಈಗ ನಮಗೆ ಇಲ್ಲಿಂದ ಈ ಪಾಯಿಂಟ್ ತನಕ ಇದ್ದರೆ ಅದಕ್ಕೆ ಏನಾದರೂ 90 ಡಿಗ್ರಿ ಫಾರ್ಮ್ ಆಗುತ್ತೆ. ಈ 90 ಡಿಗ್ರಿ ಒಳಗಡೆ ಇದ್ದರೆ ಈ ಕಡೆ ಈ ಥರ ಇದ್ದರೆ ಎ ಪಾಯಿಂಟಲ್ಲಿ ಇತ್ತಂದರೆ ಇದು ಏನಾಗುತ್ತೆ, 90 ಡಿಗ್ರಿ ಕೆಳಗೆ ಬರುತ್ತಲ್ಲ, 90 ಡಿಗ್ರಿ ಕೆಳಗೆ, ಅದಕ್ಕೆ ಏನಂತಾರೆ ಲಘು ಕೋನ ಅಂತ ಕರೀತಾರೆ. ಅದೇ ನಮಗೆ ಎಕ್ಸಾಕ್ಟ್ಲಿ 90 ಡಿಗ್ರಿ ಇತ್ತಂದರೆ ಅದಕ್ಕೆ ಏನು ಕರೀತಾರೆ ಅಂದರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕರೀತಾರೆ. ಸೊ ನಾವು ಅವಾಗೆಲ್ಲ ಒಂದು ನೋಡಿದ್ವಲ್ಲ, ರೈಟ್ ಆ್ಯಂಗಲ್ ಇದು ಲೈನ್ ನೋಡಿದ್ವಲ್ಲ, ಅದೇ ಥರ. ಸೊ ಇಫ್ ಮೇಜರ್ ಆಫ್ ಆನ್ ಆ್ಯಂಗಲ್ ಈಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಅಂದರೆ ಟೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ ಅಂದರೆ ಅದಕ್ಕೆ ಏನಂತ ಕರೀತಾರೆ ನಮಗೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕರೀತಾರೆ. ಅದು ಯಾವ ಥರ ಇರುತ್ತೆ ಅಂದರೆ ಈ ಥರ ಎಕ್ಸಾಕ್ಟ್ಲಿ 90 ಡಿಗ್ರಿ ಆಗಿರುವಂಥದ್ದು. ಸೊ ಇದು 0 ಪಾಯಿಂಟ್ ಅಂದ್ಕೊಳ್ಳಿ, ಇದು ಎ ಪಾಯಿಂಟ್ ಅಂದ್ಕೊಳ್ಳಿ, ಇದು ಬಿ ಪಾಯಿಂಟು. ಇಲ್ಲಿ ಟೀಟಾ ಬಂದು ನಮ್ಗೆ ಏನಿರುತ್ತೆ 90 ಡಿಗ್ರಿ ಇರುತ್ತೆ. ಸೊ ಅರ್ಥ ಆಯ್ತಲ್ಲ. ಈಗ ನಾನು ನಿಮ್ಗೆ ಗ್ರಾಫಲ್ಲಿ ಹಾಕಿದ್ನಲ್ಲ, ಇದು ಇದರದಿತ್ತು ಲಘು ಕೋನದಿತ್ತು, ಅದೇ ನಮಗೆ ಎಕ್ಸಾಕ್ಟ್ಲಿ ಇಲ್ಲಿ 90 ಡಿಗ್ರಿ ಇತ್ತಪ್ಪ ಈ ಥರ. ಸೊ ಎಕ್ಸಾಕ್ಟ್ಲಿ ಇದು ಮತ್ತು ಇದು 90 ಡಿಗ್ರಿ ಬೇಕಿದ್ರೆ ಒಂದ್ಸರಿ ನೀಟಾಗಿ ಬರ್ದು ತೋರಿಸ್ಬಿಡ್ತಾರೆ. ಸೊ ನೀವು ಗ್ರಾಫು ಕಾಮನಾಗಿ ನೀವು ನೋಡಿರ್ತೀರಿ, 8th ನಿಮ್ಗೆ ಗ್ರಾಫ್ಗಳು ಕಲಿಸಿರ್ತಾರೆ ಸ್ಕೂಲ್ಗಳಲ್ಲಿ.
ಕರೆಕ್ಟ್ ಅಲ್ಲ. ಸೊ ಇದು 0 ಡಿಗ್ರಿ, ಇದು 90 ಡಿಗ್ರಿ, ಇದು 180 ಡಿಗ್ರಿ, ಇದು 270 ಡಿಗ್ರಿ, ಇದು 360 ಡಿಗ್ರಿ ಅಂತ. ಸೊ ನಾನು ಹೇಳಿದ್ನಲ್ಲ, ಈ ಥರ 90 ಡಿಗ್ರಿ ಒಳಗಡೆ ಇದ್ದರೆ ಅದಕ್ಕೆ ಏನಂತ ಕರಿತಾರೆ ನಮಗೆ, ಇದು ಎ ಪಾಯಿಂಟ್ ಅಂದ್ಕೊಳ್ಳಿ, ಇದು ಬಿ ಪಾಯಿಂಟ್ ಅಂದ್ಕೊಳ್ಳಿ, ಇದು ಟೀಟಾ. 90 ಡಿಗ್ರಿ ಒಳಗಡೆ ಇದ್ದರೆ ಲಘು ಕೋನ. ಬಟ್ ಇದು ಎಕ್ಸಾಕ್ಟ್ಲಿ ನಮ್ಮ 90 ಡಿಗ್ರಿ, ಇಲ್ಲಿಂದ ಇಲ್ಲಿ ತನಕ 90 ಡಿಗ್ರಿ ಇದ್ದಿರೋದಕ್ಕೆ ಏನಂತ ಕರಿತೀವಿ, ಇದು ಫುಲ್ಲನ್ನು ಇದಕ್ಕೆ ಲಂಬ ಕೋನ ಅಂತ ಕರೀತಾರೆ. ಸೊ 90 ಡಿಗ್ರಿ ಅಂತ ಅರ್ಥ ಇದಲ್ಲ, 90 ಡಿಗ್ರಿ ಅಂತ ಈಕ್ವಲ್ ಟು 90 ಡಿಗ್ರಿ ರೈಟ್ ಆಂಗಲ್ ಟ್ರಯಾಂಗಲ್. ಅದೇ ಥರ ಅಪ್ಟ್ಯೂಸ್ ಆ್ಯಂಗಲ್ ಅಂತಂದ್ರೆ ಏನಂತ, ಅಧಿಕ ಕೋನ ಅಂತ. ಅಪ್ಟ್ಯೂಡ್ ಆ್ಯಂಗಲ್ ಅಂದರೆ ಏನಂತ, ಇಫ್ ಮೆಜರ್ ಆಫ್ ಎನ್ ಆ್ಯಂಗಲ್ ಈಸ್ ಮೋರ್ ದೆನ್ 90 ಡಿಗ್ರಿ ಬಟ್ ಲೆಸ್ ದೆನ್ 180 ಡಿಗ್ರಿ ಅಂತ. ಅಂದರೆ ನಮಗೆ ಟೀಟದ ವ್ಯಾಲ್ಯೂ ಯಾವಾಗಲೂ ಆ್ಯಂಗಲ್ ವ್ಯಾಲ್ಯೂ ಏನಂತಂದರೆ ಅದೇನಿರಬೇಕು, ಗ್ರೇಟರ್ ದನ್ 90 ಡಿಗ್ರಿ ಆಗಿರಬೇಕು ಮತ್ತು ಲೆಸ್ ದೆನ್ 180 ಡಿಗ್ರಿ ಆಗಿರಬೇಕು. ಅದಕ್ಕೆ ಏನಂತಾರೆ ಅಪ್ಟ್ಯೂಸ್ ಆ್ಯಂಗಲ್ ಅಂತ ಕರೀತಾರೆ, ಅಂದರೆ ಅಧಿಕ ಕೋನ ಅಂತ. ಅಧಿಕ ಕೋನ ಹೆಂಗಾಗುತ್ತೆ ಅಂದರೆ, ಈಗ ನೋಡ್ರಿ, ಈಗ ಈ ಥರ ನೀವು ಗ್ರಾಫ್ ನೋಡಿದ್ರಲ್ಲ, ಈ ಥರ ಇದು 0 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ ಅಂತಿತ್ತು. ಈಗ ನಮಗೆ ಇಲ್ಲಿ ತನಕ ಆದರೆ ಅದನ್ನಿತ್ತು ರೈಟ್ ಆಂಗಲ್ ಟ್ರಯಾಂಗಲ್ ಇತ್ತು, ಕರೆಕ್ಟಾ. ಇದನ್ನು ದಾಟಿದ ಮೇಲೆ ಈ ಥರ, ಇದನ್ನು ದಾಟಿದ ಮೇಲೆ ಈ ಥರ ಬರುತ್ತೆ ನಮಗೆ, ಈ ಥರ ಆಗಿರ್ಬೋದು. ಅಥವಾ ನೀವು ಹಿಂಗನ್ನು ಹೇಳ್ಕೊಬೋದು ಯಾವ ಥರ ಅನ್ನೋದು. ಸೊ ನನಗೆ ಇಲ್ಲಿ ಈ ಥರ ಹೇಳಿದರೆ ಇದಕ್ಕೇನಂತಾರೆ ನಮಗೆ ಅಪ್ಟ್ಯೂಸ್ ಆ್ಯಂಗಲ್ ಅಂತ ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ ನಮಗೆ ಅಪ್ಟ್ಯೂಸ್ ಆ್ಯಂಗಲ್ ಅಂದರೆ ಅಧಿಕ ಕೋನ ಅಂತ, ಕರೆಕ್ಟ್ ಅಲ್ಲ. ಇದು 0 ಪಾಯಿಂಟ್ ಇಲ್ಲಿ ಇರುತ್ತೆ, ಇದು ಬಿ ಪಾಯಿಂಟ್ ಅಂತ. ಅದೇ ಡೈಗ್ರಾಮ್ ನೀವು ಸ್ಪೆಷಲಿ ಬೇಕಂತಂದರೆ ನೋಡಿಲ್ಲಿ, ಒಂದು ನಿಮಿಷ. ಸೊ ಈ ಥರ ನಿಮಗೆ ಡೈಗ್ರಾಮ್ ಇರುತ್ತೆ. ಅದು ಗ್ರೇಟರ್ ದ್ಯಾನ್ 90 ಡಿಗ್ರಿ, ಲೆಸ್ ದೆನ್ 180 ಡಿಗ್ರಿ ಇರುತ್ತೆ. ಅದಕ್ಕೆ ಏನಂತ ಕರೀತಾರೆ ನಮಗೆ ಅಧಿಕ ಕೋನ ಅಂತ, ಕರೆಕ್ಟ್ ಅಲ್ಲ. ಸೊ ಗ್ರೇಟರ್ ದ್ಯಾನ್ 90 ಡಿಗ್ರಿ, ಲೆಸ್ ದೆನ್ 180 ಡಿಗ್ರಿ ಅಧಿಕ ಕೋನ. ಅದೇ ಸ್ಟ್ರೇಟ್ ಆ್ಯಂಗಲ್ ಅಂದರೆ ಏನಂತ. ಸ್ಟ್ರೇಟ್ ಆ್ಯಂಗಲ್ ಅಂದರೆ ನೋಡಿರಲಿ, ನಾವು ಫಸ್ಟ್ನೇದಾಗಿ ಅದು ಲಘು ಕೋನ ನೋಡಿದೆ, ಆಮೇಲೆ ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ನೋಡಿದೆ, ಆಮೇಲೆ ಅಧಿಕ ಕೋನ ಅಪ್ಟ್ಯೂಸ್ ಆ್ಯಂಗಲ್ ನೋಡಿದೆ, ಆಮೇಲೆ ಇದು ಸ್ಟ್ರೇಟ್ ಆಗಿಬಿಟ್ರೆ, ಈ ಥರ ಸ್ಟ್ರೇಟ್ ಆಗಿಬಿಟ್ರೆ ಏನಾಗುತ್ತಂತ, ಈ ಥರ ಸ್ಟ್ರೇಟ್ ಆಗಿಬಿಟ್ರೆ ನಮ್ಗೆ ಏನಾಗುತ್ತೆ, ಈ ಥರ ಇದು 0, 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ. ಈಗ ನಾವು ಇಲ್ಲಿ ತನಕ ನೋಡಿದ್ವಿ, ಇಲ್ಲಿ ತನಕ ಕರೆಕ್ಟ್. ಅದೇ ನಮ್ಗೆ ಆ್ಯಂಗಲ್ ಫುಲ್ಲು ಸ್ಟ್ರೇಟ್ ಆಗಿಬಿಡುತ್ತಪ್ಪ. ಸ್ಟ್ರೇಟ್ ಆದರೆ ಅದಕ್ಕೆ ಏನಂತ ಕರೀತಾರೆ ನಮಗೆ ಸ್ಟ್ರೇಟ್ ಆ್ಯಂಗಲ್ ಅಂತ, ನೇರ ಕೋನ ಅಂತ. ನೇರ ಕೋನ ಆದರೆ ಫಸ್ಟ್ದಾಗಿ ಇಲ್ಲಿ ತನಕ 90 ಇತ್ತು, ಆಮೇಲೆ ಇಲ್ಲಿ ತನಕ ಏನಾಯಿತು 180 ಆಯಿತು. ಸೊ ಇದು ಟೀಟಾ. ಸೊ ಟೀಟಾ ಈಸ್ ಈಕ್ವಲ್ ಟು 180 ಡಿಗ್ರಿ ಆದರೆ ಅದಕ್ಕೆ ಏನಂತ ಕರೀತಾರೆ ನೇರ ಕೋನ ಅಂತ, ಕರೆಕ್ಟ್ ಅಲ್ಲ. ಇದು ಫುಲ್ ಇರೋದು ನಿಮಗೆ ಗ್ರಾಫ್ ಆಗಿ ತೋರಿಸಿದ್ದೀನಿ. ಯಾಕಂದ್ರೆ ಗ್ರಾಫ್ ಆಗಿ ತೋರಿಸಿದ್ರೆ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಕರೆಕ್ಟ್ ಅಲ್ಲ. ಸ್ಟ್ರೇಟ್ ಕೋನ ಆಯ್ತಿದ್ದು. ಅದೇ ಥರ ರಿಫ್ಲೆಕ್ಸ್ ಕೋನ ಅಂತ ಬರುತ್ತೆ. ಈಗ ರಿಫ್ಲೆಕ್ಸ್ ಕೋನ ಅಂತ ನೋಡಿರಿ, ರಿಫ್ಲೆಕ್ಸ್ ಕೋನ ಹೆಂಗಿರುತ್ತೆ ಅಂದರೆ, ನಿಮ್ಗೆ ರಿಫ್ಲೆಕ್ಸ್ ಕೋನ ಏನಿರುತ್ತೆ ಅಂದರೆ, ಇಲ್ಲಿ ಗ್ರೇಟರ್ ದೆನ್ 180 ಡಿಗ್ರಿ ಇರುತ್ತೆ ಮತ್ತು ಲೆಸ್ ದೆನ್ 270 ಡಿಗ್ರಿ ಒಳಗಿಡೋದಕ್ಕೆ ಏನಂತ ಕರೀತಾರೆ ನಮಗೆ ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಕರೀತಾರೆ. ರಿಫ್ಲೆಕ್ಸ್ ಆ್ಯಂಗಲ್ ಕನ್ನಡದಾಗ ಏನಂತಂದ್ರೆ ಪ್ರತಿಫಲಿತ ಕೋನ ಅಂತ. ಈಗ ನಾವು ಕಾಮನ್ ಆಗಿ ನೋಡಿದ್ವಿ ಏನಂತ, ಇಲ್ಲಿ 0 ಡಿಗ್ರಿ, ಇಲ್ಲಿ 90 ಡಿಗ್ರಿ, ಕರೆಕ್ಟಾಗಿ ಇಲ್ಲಿ 180 ಡಿಗ್ರಿ ಮತ್ತು ಇಲ್ಲಿ 270 ಡಿಗ್ರಿ ಇತ್ತು. ಈಗ ನಮಗೆ 180 ಡಿಗ್ರಿಗಿಂತ ದೊಡ್ಡದಿರಬೇಕು, 270 ಒಳಗಿರ್ಬೇಕು. ಅಂದರೆ ಇಲ್ಲಿ ಅನ್ಕೊರಿ, ಒಂದು ನಿಮಿಷ ಇಲ್ಲಿ ಅನ್ಕೊರಿ, ಈ ಥರ ಇರೋದಕ್ಕೆ ಏನಂತಾರೆ ನಾವು ಅದಕ್ಕೆ 90 ಡಿಗ್ರಿ. ಅಥವಾ ನೀವು ಇದು ನೋಡ್ರಿ, ಏನು ಬಂತಿಲ್ಲಿ ನಮಗೆ ಈ ಆ್ಯಂಗಲ್ ಬಂತು, ಇಲ್ಲಿ ಈ ಕಡೆಯಿಂದ ತೊಗೋಬೇಕು ನಾವು, 0 ಇಂದ ಈ ಕಡೆಯಿಂದ ತೊಗೋಬೇಕು. ಅಂದರೆ ಈ ಕಡೆ ತೊಗೊಂಡ್ರೆ ನಮಗೇನಾಗುತ್ತೆ, ಸೊ ಟೀಟಾ ಇಲ್ಲಿ ಟೀಟಾ ಉಂಟಾಗುತ್ತೆ ಹೊರಗೆ, ಅದರ ಒಳಗಡೆ ಅದ್ರದ್ದು ಹೆಂಗೆ ಬರೀತೀವಿ ಅಂದ್ರೆ ನಾವು ನೋಡ್ರಿ. ಸೊ ಈಗ ಪಾಯಿಂಟ್ ಈ ಥರ ಇತ್ತು ಮತ್ತು ಈ ಥರ ಪಾಯಿಂಟ್ ಇತ್ತಂದರೆ, ಸೊ ಇದರ ಹೊರಗಡೆ ಆ್ಯಂಗಲ್ ಯಾವ್ದು ಬಂದಿರುತ್ತಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ, ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಕರಿತೀವಿ. ಸೊ ಇದನ್ನು ಟೀಟಾ, ಇದರದ್ದು ವ್ಯಾಲ್ಯೂ ನಮಗೆ ಬೇಕಾಗುತ್ತೆ, ಕರೆಕ್ಟಲ್ಲ. ಅರ್ಥ ಆಯ್ತಲ್ಲ ನಿಮಗೆ. ಇದಕ್ಕೆ ನಾವು ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಕರೆಯೋದು. ಸೊ ರಿಫ್ಲೆಕ್ಸ್ ಆ್ಯಂಗಲ್ ಯಾವ ಥರ ಇರುತ್ತೆ, ಅದರದ್ದು ಆ್ಯಂಗಲ್ ಎಷ್ಟಿರುತ್ತೆ, ಅದು ಗ್ರೇಟರ್ ದೆನ್ 180 ಡಿಗ್ರಿ, ಲೆಸ್ ದೆನ್ 270 ಡಿಗ್ರಿ ಇರುತ್ತೆ. ಬಿಗಿದಿರೋದು ನಾನು ಗ್ರಾಫ್ ಇನ್ನೊಂದ್ಸರಿ ನೀಟಾಗಿ ಹಾಕ್ತೀನಿ ನೋಡ್ರಲ್ಲಿ. ಸೊ ಈ ಥರ ಒಂದು ಲೈನು ಮತ್ತು ಈ ಥರ ಒಂದು ಲೈನ್ ಬಂದಾಗ, ಇದು ಎ ಲೈನು, ಇದು ಬಿ ಲೈನು, ಇದು ಓ ಲೈನ್ ಇದ್ದಾಗ ಇದರದ್ದು ಆ್ಯಂಗಲ್ ಬೇಕಾಗುತ್ತೆ. ಯಾಕಂದ್ರೆ ನಾವು ಇಲ್ಲಿಂದ ತೊಗೊಂಡಿವಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡಿವಲ್ಲ, ಅದಕ್ಕೆ ಇಲ್ಲಿಂದ ತೊಗೊಂಡಾಗ ನಮ್ಗೆ ಏನಾಗುತ್ತೆ, ಇಲ್ಲಿ ಟೀಟಾ ವ್ಯಾಲ್ಯೂ ಬರುತ್ತೆ. ಟೀಟಾ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ 180 ಡಿಗ್ರಿ, ಲೆಸ್ ದೆನ್ 270 ಡಿಗ್ರಿ ಇರೋದಕ್ಕೆ ಅದಕ್ಕೆ ಏನು ಕರೀತಾರೆ, ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಕರೀತಾರೆ. ಅದೇ ಥರ ಕಂಪ್ಲೀಟ್ ಆ್ಯಂಗಲ್ ಅಂದ್ರೆ ಏನಂತ, ಕಂಪ್ಲೀಟ್ ಆ್ಯಂಗಲ್ ಅಂದ್ರೇನು, ಸೊ ಅದೇ ಥರ ಫುಲ್ ಕಂಪ್ಲೀಟ್ ಆಗಿ ಸರ್ಕಲ್ ಈ ಥರ ಫುಲ್ ಕಂಪ್ಲೀಟ್ ಆಗಿರೋದಕ್ಕೆ ಏನಂತಾರೆ ಕಂಪ್ಲೀಟ್ ಆ್ಯಂಗಲ್ ಅಂತ. ಈ ಆ್ಯಂಗಲ್ ಮೆಜರ್ಸ್ ಟೀಟಾ ಈಸ್ ಈಕ್ವಲ್ ಟು 360 ಡಿಗ್ರಿ ಇರೋದಕ್ಕೆ ಏನಂತ ಕರೀತಾರೆ ನಮಗೆ, ಟೀಟಾ ಈಸ್ ಈಕ್ವಲ್ ಟು 360 ಡಿಗ್ರಿ ಆದರೆ ಅದಕ್ಕೆ ಏನಂತ ಕರೀತಾರೆ ಸಂಪೂರ್ಣ ಕೋನ ಅಂತ. ಸೊ ಸಂಪೂರ್ಣ ಕೋನ ಯಾವ ಥರ ಇರುತ್ತೆ ನೋಡ್ರಿ, ಗ್ರಾಫ್ ಹಾಕಿ ನೋಡ್ರಿ ಇಲ್ಲಿ. ಸೊ ಈ 0 ಪಾಯಿಂಟ್, ಈಗ ನಾವು ಇಲ್ಲಿ ತನಕ ಫಸ್ಟ್ 90 ಡಿಗ್ರಿ ನೋಡಿದ್ವಿ, ಆಮೇಲೆ 180 ಡಿಗ್ರಿ ನೋಡಿದ್ವಿ, ಆಮೇಲೆ ಏನಾಯಿತು 270 ಡಿಗ್ರಿ ನೋಡಿದ್ವಿ, ಆಮೇಲೆ ಇದು 360 ಡಿಗ್ರಿ, ಫುಲ್ ಒಂದು ಕಂಪ್ಲೀಟ್ ಸರ್ಕಲ್, ಒಂದು ಕಂಪ್ಲೀಟ್ ರೌಂಡಲ್ಲಿ ಇದ್ದರೆ ಅದಕ್ಕೆ ಏನಂತ ಕರೀತಾರೆ ನಾವು ಟೀಟಾ ಈಸ್ ಈಕ್ವಲ್ ಟು 360 ಡಿಗ್ರಿ ಆದರೆ ಅದಕ್ಕೆ ಸಂಪೂರ್ಣ ಕೋನ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ.
ಇದು ಎ ಪಾಯಿಂಟು, ಇದು ಬಿ ಪಾಯಿಂಟು, ಇದು ಸಿ, ಇದು ಡಿ ಅಂದ್ಕೊಳ್ಳಿ. ಸೊ ನೀವು ಗ್ರಾಫ್ ಹಾಕಿ ನೋಡಿದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಕರೆಕ್ಟಲ್ಲ? ಇಲ್ಲಿ ತನಕ ನಮ್ಮ 90 ಇತ್ತು, ಆಮೇಲೆ ಇದು 270 180ಗೆ ಬಂತು, ಆಮೇಲೆ 270, ಆಮೇಲೆ 360ಗೆ ಬಂತು. ಸೊ ಇದು ಕಂಪ್ಲೀಟ್ ಆ್ಯಂಗಲ್ ಅಂತ ಕರೀತಾರೆ ಇದಕ್ಕೆ. ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ಇರುವಂಥದ್ದು. ಸೊ ನಿಮಗೆ ನಾನು ಇವತ್ತು ಏನೇನು ಹೇಳಿದೆ, ಜಾಮೆಟ್ರಿ ಅಂದರೆ ಏನು, ಪಾಯಿಂಟ್ ಅಂದರೆ ಏನು, ಜಾಮೆಟ್ರಿಯಲ್ಲಿ ಎಷ್ಟು ಟೈಪ್ಸ್ ಬರ್ತವೆ, ಮತ್ತು ಪಾಯಿಂಟ್ ಅಂದ್ರೇನು, ಪಾಯಿಂಟಲ್ಲಿ ಯಾವ್ಯಾವ ಟೈಪ್ ಬರ್ತವೆ, ಮತ್ತು ಆಮೇಲೆ ಲೈನ್ಸ್ ಅಂದ್ರೇನು, ಲೈನ್ಸಲ್ಲಿ ಯಾವ್ಯಾವ ಟೈಪ್ಸ್ ಬರ್ತವೆ, ಮತ್ತು ಆ್ಯಂಗಲ್ ಅಂದ್ರೇನು, ಆ್ಯಂಗಲ್ಸಲ್ಲಿ ಯಾವ್ಯಾವ ಟೈಪ್ ಬರ್ತವೆ ಅಂತ ಡಿಸ್ಕಸ್ ಮಾಡಿದೆ. ಸೊ ಇವತ್ತಿನ ಕ್ಲಾಸಲ್ಲಿ ಇವು ಬೇಸಿಕ್ ಕಾನ್ಸೆಪ್ಟ್ಗಳು. ನಿಮಗೆ ನಾನು ಪ್ರಾಬ್ಲಮ್ ಮಾಡಿಸ್ತೇನೆ ಮುಂದೆ, ಬಟ್ ನಾನು ನಿಮ್ಗೆ ಹೇಳಿದ್ನಲ್ಲ, ಅಡ್ವಾನ್ಸ್ ಮ್ಯಾಥಮೆಟಿಕ್ಸಲ್ಲಿ ನೀವು ಫಸ್ಟ್ನೇದಾಗಿ ನಿಮಗೆ ಕಾನ್ಸೆಪ್ಟ್ಗಳು ಭಾಳ ಇಂಪಾರ್ಟೆಂಟ್ ಆಗಿರೋದು. ಕಾನ್ಸೆಪ್ಟ್ಗಳು ಕ್ಲಿಯರ್ ಕಟ್ಟಾಗಿ ನಿಮ್ಮ ಕಾನ್ಸೆಪ್ಟ್ಗಳು ಕ್ಲಿಯರ್ ಕಟ್ಟಾಗಿ ಗೊತ್ತಿದ್ದರೆ ನೀವು ಈಸಿಯಾಗಿ ಏನು ಮಾಡೋದು, ಪ್ರಾಬ್ಲಮ್ಗಳನ್ನು ಮಾಡ್ಬೋದು. ಯಾಕಂದರೆ ಇವುಗಳ ಟರ್ಮ್ ಮಾಡಿದ್ರೆ ಪ್ರಾಬ್ಲಮ್ ಇರ್ತವೆ. ಅಡ್ವಾನ್ಸ್ ಮ್ಯಾಥಮೆಟಿಕ್ಸ್. ಸೊ ಜಾಮೆಟ್ರಿಯಲ್ಲಿ ಇವತ್ತು ಫಸ್ಟ್ ಕ್ಲಾಸ್ ಆಗಿದೆ ಜಾಮೆಟ್ರಿಯಲ್ಲಿ, ಕರೆಕ್ಟಲ್ಲ? ಕ್ಲಾಸ್ 1 ಜಾಮೆಟ್ರಿ. ಸೊ ಇವತ್ತಿನ ಜಾಮೆಟ್ರಿ ಕ್ಲಾಸಲ್ಲಿ ಫಸ್ಟ್ ಕ್ಲಾಸ್ ಹೇಗಿತ್ತು, ನಿಮ್ಗೆ ಏನಾದರೂ ಡೌಟ್ಸ್ ಇದೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ರಿ, ಮತ್ತು ಸಜೆಷನ್ ಕೊಡ್ಬೋದು. ಇದರದ್ದು PDF ನೋಟ್ಸ್ ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ. ಸೊ ಟೆಲಿಗ್ರಾಮ್ ಚಾನಲ್ ಏನಿರುತ್ತೆ ಅಂದರೆ ಲರ್ನ್ ಮ್ಯಾಥ್ಸ್ ವಿತ್ RK ಸರ್ ಅಂತ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಲರ್ನ್ ಮ್ಯಾಥ್ಸ್ ವಿತ್ RK ಸರ್ ಅಂತ. ಸೊ ಒಂದು ಅಡ್ವೈಸ್ ನಾನು ಕೊಡ್ತಿದ್ದೀನಿ ಅಷ್ಟೇ. ಲರ್ನ್ ಮ್ಯಾಥ್ಸ್ ವಿತ್ RK ಸರ್ ಅಂತ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ವಾಟ್ಸಪ್ ಚಾನಲ್ ಆಗಿರ್ಬೋದು, ವಾಟ್ಸಪ್ ಗ್ರೂಪ್ ಕೂಡ ಇದೆ, ಮತ್ತು ಇನ್ಸ್ಟಾಗ್ರಾಮ್ ಕೂಡ ಇದೆ. ಸೊ ನೀವು ಅಲ್ಲಿ ಹೋಗಿ ನಮ್ಮ ಚಾನಲ್ನ ಫಾಲೋ ಮಾಡ್ಬೋದು. ಮತ್ತು ನಾವು ನಾಳೆ ದಿನವೂ ಕೂಡ ಸೇಮ್ ಲೈನ್ಸ್ ಮತ್ತು ಆ್ಯಂಗಲ್ಸ್ ಬಗ್ಗೆ ಮುಂದೆ ಕ್ಲಾಸ್ ಕಂಟಿನ್ಯೂ ಮಾಡೋದು. ಸೊ ನಾಳೆ ಒಂದಿನ ಇದ್ದರೆ ಸಾಕು, ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಮತ್ತೆ ನೆಕ್ಸ್ಟ್ ಜಾಮೆಟ್ರಿಯಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದು ಬರುತ್ತೋ ಅದನ್ನು ನೋಡೋ. ಮತ್ತು ಟ್ರಯಾಂಗಲ್ ಕಾನ್ಸೆಪ್ಟ್ ಬರುತ್ತೋ, ಅಥವಾ ಪಾಲಿಗಾನ್ ಬರುತ್ತೋ, ಆಮೇಲೆ ಕ್ವಾಡ್ರಿಲೇಟರಲ್ ಬರುತ್ತೋ, ಆಮೇಲೆ ನಿಮಗೆ ಇನ್ನೊಂದು ಸರ್ಕಲ್ ಬರುತ್ತಂದ್ರೆ. ಸೊ ನಾನು ಹೇಳ್ತಿದ್ದಲ್ಲ, ಈ ಕ್ಲಾಸ್ಗಳನ್ನ ಕ್ಲಿಯರ್ ಕಟ್ಟಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಅಡ್ವಾನ್ಸ್ ಮ್ಯಾಥಮೆಟಿಕ್ಸ್ ಅರ್ಥ ಆಗುತ್ತೆ. ಇಲ್ಲಾಂದರೆ ನಿಮ್ಮ ಕಾನ್ಸೆಪ್ಟ್ಗಳು ಅರ್ಥ ಇಲ್ಲ ಅಂದರೆ ನೀವು ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಇಷ್ಟು ಹೇಳಿ ನಾನು ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಇದೇ ಥರ ನೀವು ಶಾನದಾರ್ ಕ್ಲಾಸ್ಗಳನ್ನು ಅಂದರೆ ಶಾರ್ಟ್ಕಟ್ ಟ್ರಿಕ್ಸ್ ಆಗಿರ್ಬೋದು, ನಮ್ಮ ಕಾನ್ಸೆಪ್ಟ್ಗಳನ್ನು ನೀವು ನೋಡೋದಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಲೈಕ್ ಆದರೆ ನಮ್ಮ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತೇನೆ. ಎಷ್ಟೊಂದು ನಾನು ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು.